ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಲ್ಲ? ಎಲ್ಲರೂ ಸೂಪರ್ ಡೂಪರ್ ಆಗೇ ಇರ್ತೀರಾ. ಇವತ್ತು ನಾನಂತೂ ತುಂಬಾನೇ ಖುಷಿ ಅಂದ್ರೆ ಖುಷಿ ಆಗ್ತಾ ಇದೆ ನನಗೆ. ಯಾಕಂದ್ರೆ ಆಫ್ಟರ್ 1.5 ಇಯರ್ 1.5 ಇಯರ್ ಆಯ್ತು ನಾನು ಈ ಜಾಗಕ್ಕೆ ಬಂದು ಕಾಲಿಟ್ಟು. ಆ್ಯಂಡ್ ನನ್ಗೆ ಇಲ್ಲಿ ಬಂದ ತಕ್ಷಣ ಒಂದು ಪಾಸಿಟಿವ್ ವೈಬ್, ಒಂದು ಖುಷಿ, ಒಂದೇನೋ ಈ ಹೆಣ್ಮಕ್ಳಿಗೆ ತವ್ರ ಮನೆಗೆ ಹೋದಾಗ ಎಷ್ಟು ಖುಷಿ ಆಗುತ್ತೋ ಆ ಥರದ ಖುಷಿ ನನ್ಗೆ ಇಲ್ಲಿ ಬಂದಾಗ ಆಗುತ್ತೆ. ಯಾಕಂದ್ರೆ ಇಲ್ಲಿಂದ ಒಂದು ವಾತಾವರಣ, ಇಲ್ಲಿಂದ ಒಂದು ಆತ್ಮೀಯತೆ ಹಂಗಿದೆ. ಸೊ ಯಾವ ಜಾಗದ ಬಗ್ಗೆ ಮಾತಾಡ್ತಿದ್ದೀನಿ? ಅಫ್ಕೋರ್ಸ್ ಬ್ಯಾಕ್ ಗ್ರೌಂಡಲ್ಲಿ ಇದು ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಎಲ್ಲಿದ್ದೀನಿ ಅಂತ. ಶ್ರೀಮುತ್ತು ಮನೇಲಿ ಇದ್ದೀನಿ ನಾನು. ಸೊ ಇದೊಂದು ತುಂಬಾ ದೊಡ್ಡ ಆಶೀರ್ವಾದ ನಮಗೆ. ಇವ್ರ ಮನೆಗೆ ಬರೋದೇ ಒಂದು ಖುಷಿ, ಒಂದು ಆಶೀರ್ವಾದ. ಸೊ ಇವತ್ತು ನಾನು ಈ ಕರುಳಿನ ಕುಡಿ, ಅಬ್ಬಾ ನನಗೆ ಎಷ್ಟು ಗುಡ್ ಫೀಲ್ ಆಗ್ತಿದೆ, ಫ್ರೆಶ್ ಫೀಲ್ ಆಗ್ತಿದೆ ಅಂದ್ರೆ, ಹೊಸಬ್ರಿಗೆ ಅಂದ ತಕ್ಷಣ ಒಂದ್ ಜಾಗ ಇಲ್ಲಿ ಆ ಕಾಲದಿಂದನೂ ಇದೆ, ಅಪ್ಪಾಜಿ ಕಾಲದಿಂದನೂ ಹೊಸಬ್ರಿಗೆ ಅಂತಾನೆ ಒಂದು ದೊಡ್ಡ ಸ್ಥಾನನ ಅವ್ರು ಯಾವತ್ತೂ ಕೊಟ್ಟಿದ್ದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು, ಈ ನರ್ಸರಿನಲ್ಲಿ ಒಂದು ಸಸಿ, ಒಂದು ಬೀಜ ಮೊಳಕೆ ಹೊಡೆದು ಒಂದು ಸಸಿ ಆದ್ರೆ ಅದು ಇಂಡಸ್ಟ್ರಿನಲ್ಲಿ ತುಂಬಾ ದೊಡ್ಡ ಹೆಮ್ಮರ ಆಗಿ ಬೆಳೆದು ಅಲ್ಲಿ ತುಂಬಾ ಹಕ್ಕಿ ಪಕ್ಷಿಗಳಿಗೆ, ತುಂಬಾ ಪಶು ಪಕ್ಷಿಗಳಿಗೆ, ತುಂಬಾ ಪ್ರಾಣಿಗಳಿಗೆ ಒಂದು ನೆರಳಾಗುತ್ತೆ, ಮನುಷ್ಯರಿಗೆ ಉಸಿರಾಡಕ್ಕೊಂದು ಗಾಳಿ ಸಿಗತ್ತೆ. ಆ ಥರದ ಫೀಲು ನೀವು ನೋಡ್ಕೊಂಬನ್ನಿ. ಅನಂತ್ನಾಗ್ ಸರಿಂದ ಹಿಡಿದು ಎಷ್ಟೊಂದು ಜನ ದಿಗ್ಗಜರ ಡೈರೆಕ್ಟರ್ಸ್ಗಳಿಂದ ಹಿಡಿದು ಎಷ್ಟೊಂದು ಜನಕ್ಕೆ ಇದು ಬೇರು ಅಂದ್ರೆ ನೀವು ನಂಬ್ತೀರಾ? ಅದ್ಭುತವಾದ ಒಂದು ಜಾಗ ಇದು. ಸೊ ಇಲ್ಲಿಂದ ಹೊರ ಬಂದಂತ ಸುಧಾರಾಣಿ ಮೇಡಮ್ ಕೂಡ ಈ ತರ ಇಷ್ಟೊಂದು ಜನಕ್ಕೆ ಅವರು ಆಶೀರ್ವಾದ ಮಾಡಿ ಕಳಿಸಿದ್ರು ಅಂದ್ರೆ ಅವರು ತುಂಬಾ ದೊಡ್ಡದಾಗಿ ಬೆಳೀತಾರೆ ಅಲ್ಲಿ. ಇವತ್ತು ನನಗೆ ಆ ರಾಜ್ಕುಮಾರ್ ಅಪ್ಪಾಜಿ ಅವ್ರ ಕಾಲದಲ್ಲಿ ಪಾರ್ವತಮ್ಮ ಅಮ್ಮ ಹೆಂಗಿದ್ರು, ಅವ್ರು ಹೆಂಗ್ ಹೊಸಬ್ರಿಗೆ ಜಾಗ ಕೊಟ್ರು, ಇವತ್ತು ಅವರ ಕರುಳಿನ ಕುಡಿ ಹೊಸಬ್ರಿಗೆ ಜಾಗ ಕೊಡೋದಕ್ಕೆ ಒಂದು ದೊಡ್ಡ ವೇದಿಕೆನ ರೆಡಿ ಮಾಡಿದೆ. ಈಗ ಆಲ್ರೆಡಿ ಇಲ್ಲಿ ಸುಮಾರು ಕೆಲಸಗಳು ನಡೆದಿದೆ. ಆದ್ರೆ ಸಿನಿಮಾಗೆ ಅಂತ ಬಂದಾಗ ಇಲ್ಲೊಂದು ಹೊಸ ಮೊಳಕೆ, ಒಂದು ಹೊಸ ಗಿಡ ಕಾಣಿಸ್ತಾ ಇದೆ. ಇದು ಹೆಮ್ಮರ ಆಗೋ ಎಲ್ಲ ಲಕ್ಷಣಗಳು ಇಲ್ಲಿದೆ. ನನ್ನದು ದನ್ ನಿವೇದಿತಾ ಅವ್ರು ನನ್ನ ಜೊತೆ ಇದ್ದಾರೆ. ನಿವೇದಿತಾ ಶಿವರಾಜ್ ಕುಮಾರ್ ಅವರು. ಸೊ ನನಗೆ ಶಿವಣ್ಣ ಅವ್ರ ಮಗಳು ಅನ್ನೋದು ಫಸ್ಟ್ ಥಿಂಗ್ ಆಗಿತ್ತು, ಫಸ್ಟ್. ಬಟ್ ಇವತ್ತು ನೀವು ತುಂಬಾ ದೊಡ್ಡ ಸ್ಥಾನನ ಪಡ್ಕೋತಾ ಇದ್ದೀರಾ ಆ್ಯಂಡ್ ತುಂಬಾ ಜನಕ್ಕೆ ಅಲ್ಲಿ ಜಾಗ ಕೊಡ್ತಾ ಇದ್ದೀರಾ ಮ್ಯಾಮ್. ಇಷ್ಟು ದೊಡ್ಡ ವೇದಿಕೆನ ಸೃಷ್ಟಿ ಮಾಡಿರೋ ನಿಮ್ಗೆ ಫಸ್ಟ್ ಥ್ಯಾಂಕ್ಸ್. ಅದು ಹೊಸಬ್ರಿಗೆ ಅಂದಿದ್ದಕ್ಕೆ. ಆ್ಯಂಡ್ ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹೇಗ್ ನಡೀತಿದೆ ಕೆಲಸ? ಗುಡ್ ಚೆನ್ನಾಗಿ ತುಂಬಾ ನಡೀತಿದೆ. ಹೆಕ್ಟಿಕ್ ಇದೆಯಾ? ಚೆನ್ನಾಗಿದೆ. ಇಟ್ಸ್ ನೈಸ್. ಹೆಕ್ಟಿಕ್ ಆದ್ರೂ ಚೆನ್ನಾಗಿದೆ. ಚೆನ್ನಾಗಿದೆ. ಅಂಡ್ ನಿಮ್ಗೆ ಏನಿದು ಹೊಸದಲ್ಲ, ಅಂದ್ರೆ ಸಿನಿಮಾಗೆ ಅಂತ ಫಸ್ಟ್ ಅಂತ ಹೇಳ್ಬೋದೇನೋ ನಾವು. ಬಟ್ ಈಗ ಆಲ್ರೆಡಿ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ದಾರಿ ಸವಸಿನೇ ಬಂದಿದ್ದೀರಾ ನೀವು. ಈಗ ಈ ವಂಶಿ ಅವ್ರನ್ನ ಮಾತಾಡಿಸ್ತಾ ನನಗೆ ನಿಮ್ಮ ಸೆಲೆಕ್ಷನ್ನು ಮತ್ತೆ ನಿಮ್ಮ ಒಳನೋಟ ಮತ್ತೆ ಒಬ್ರನ್ನ ಪಿಕ್ ಮಾಡ್ಬೇಕಾದ್ರೆ ನೀವು ಎಷ್ಟು ಕೇರ್ಫುಲ್ ಆಗಿರ್ತೀರಾ ಮತ್ತೆ ಎಂಥವ್ರಿಗೆ ಅವಕಾಶ ಕೊಡ್ತೀರಾ ಅನ್ನೋದನ್ನ ಅವ್ರು ಮಾತಾಡುವಾಗನೇ ನನಗೆ ಅದನ್ನ ಗ್ರಹಿಸಿದ್ದಾಯ್ತು. ಬಟ್ ನಿಮಗೊಂದು ಒಳನೋಟ ಇರುತ್ತೆ. ನನ್ಗೊಂದು ಅಂಡರ್ಲೈನ್ ಮಾಡಿದ ಲೈನ್ ಅಂದ್ರೆ ಹೊಸಬ್ರಿಗೆ ಅಂತ. ನೀವು ಮನ್ಸು ಮಾಡಿದ್ರೆ ಇಷ್ಟೊತ್ತಿಗೆ ಎಷ್ಟು ಜನರ ಜೊತೆ ಸಿನಿಮಾ ಮಾಡಿರ್ಬೋದಿತ್ತು. ಈ ಹೊಸಬ್ರಿಗೆ ಅನ್ನೋ ಥಾಟ್ ಯಾಕೆ ಬಂತು? ಯಾಕಂದ್ರೆ ಆಲ್ರೆಡಿ ಗೀತಾ ಪಿಕ್ಚರ್ಸ್ ಕೂಡ ಇದೆ. ಶ್ರೀಮುತ್ತು ಬೇಕಿತ್ತಾ ಅಥವಾ ಯಾಕೆ ಬೇಕಿತ್ತು? ಹೆಂಗಾಯ್ತು ಇದು? ಸೊ ನಾನು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಬೇಕಂತ ಬಂದಾಗ, ಅದು ಟಾಪಿಕ್ ಬಂದಾಗ, ನಾನು ಆಕ್ಚುಲಿ ಸೀರಿಯಲ್ ಇಂದ ಸ್ಟಾರ್ಟ್ ಮಾಡಿದ್ದು ಫಸ್ಟ್. ಐ ಡಿಡ್ ಅ ಟಿವಿ ಸೀರಿಯಲ್, ಆಮೇಲೆ 3 ವೆಬ್ ಸೀರೀಸು ಆಯ್ತು. 3 ವೆಬ್ ಸೀರೀಸ್ ಮಾಡಿದ್ದು ಮೊರಲೆಸ್ ನ್ಯೂ ಕಮರ್ಸ್ ಟೀಮ್, ಅಂದ್ರೆ ನ್ಯೂ ಇರ್ಲಿಲ್ಲ, ಅವ್ರು ಆಗ್ಲೇ ಒಂದು ವೆಬ್ ಸೀರೀಸ್ ಮಾಡಿದ್ರು, ಸಖತ್ ಸ್ಟುಡಿಯೋ ಅಂತ, ಪ್ರದೀಪಾ ಅವ್ರದ್ದು. ಸೊ ಅವ್ರ ಜೊತೆಗೆ ಸೇರ್ಕೊಂಡು ನಾವು 3 ವೆಬ್ ಸೀರೀಸ್ ಮಾಡಿದ್ಮೇಲೆ, ಅಂದ್ರೆ ಐ ಥಿಂಕ್ ನನ್ನ ಏಜ್ ಪ್ರಕಾರ, ಅಂದರೆ ನಮ್ಮ ಜೆನರೇಷನ್ಗೆ ಮಾಡಬೇಕಂದ್ರೆ ನನ್ನ ಏಜ್ ಗ್ರೂಪಲ್ಲಿರೋರ ಜೊತೆಗೇನೆ ವರ್ಕ್ ಮಾಡ್ಬೇಕನ್ಸುತ್ತೆ. ಏನಕ್ಕಂದರೆ ಮೋರ್ ರಿಲೇಟಬಲ್ ಆಗಿರುತ್ತೆ, ನನಗೂ ರಿಲೇಟಬಲ್ ಆಗಿರುತ್ತೆ. ಆಮೇಲೆ ಈ 20s to 40s ಏಜ್ ಗ್ರೂಪ್ಗೆ ಐ ಥಿಂಕ್ ಇನ್ನೂ ಹೊಸ ಥಾಟ್ಸ್ ಇರೋ ಕಾಂಟೆಂಟ್ಗಳು ಕೊಡ್ಬೋದು ಅಂತ ಆ ಇಂಟೆನ್ಷನ್ ಇಂದ ಸ್ಟಾರ್ಟ್. ವೇವ್ ಲೆಂತ್ ಮ್ಯಾಚ್ ಆಗುತ್ತೆ. ಹೌದು, ವೇವ್ ಲೆಂತ್ ಮ್ಯಾಚ್ ಆಗುತ್ತೆ. ಹೌದು ಮ್ಯಾಮ್, ಇವಾಗ ನಿಮ್ಗೆ ನನ್ಗೊಂದು ಆಶ್ಚರ್ಯ ಆಗಿದ್ದೇನೆಂದ್ರೆ, ಹಿಂದಿನಲ್ಲಿ ಕಪೂರ್, ಯಾರು ನಮ್ಮ ಶ್ರದ್ಧಾ ಕಪೂರ್ ಒಂದು ಮಾತು ಹೇಳಿದ್ರು, ಆಕೆ ಹೀರೋಯಿನ್ ಆಗ್ಬೇಕಾದ್ರೆ ನಾನು ಹೀರೋಯಿನ್ ಆಗೋದು ಹೊಸ ಹೀರೋ ಜೊತೆನೆ, ಎಷ್ಟೇ ಸೂಪರ್ ಸ್ಟಾರ್ ಆದ್ರೂ ನಾನು ದೊಡ್ಡವ್ರ ಜೊತೆ ಕೆಲಸ ಮಾಡಲ್ಲ, ನನ್ನ ಏಜ್ ಗ್ರೂಪ್ ಅವ್ರ ಜೊತೆನೆ ಕೆಲಸ. ಟಿಲ್ ಡೇಟ್ ಆ ಹುಡುಗಿ ಹಂಗೆ ನಡ್ಕೊಂಡ್ ಬಂದಿದ್ದಾರೆ ಕೂಡ. ಯಾಕಂದ್ರೆ ಎಲ್ರಿಗೂ ಒಂದ್ ಫಸ್ಟ್ ಬಾಲ್ಗೆ 6 ಹೊಡೆದ್ ಬಿಡ್ಬೇಕು ಅನ್ನೋದೇ ಇರುತ್ತೆ.
ಬಟ್ ನೀವು ಬೇರೆಯವ್ರಿಗೆ ಅವಕಾಶ ಕೊಡೋದು ಅನ್ನೋದು ಒಂದು ದೊಡ್ಡ ವೇದಿಕೆ ಇದು. ಇಲ್ಲಿ ನಾವು ಕೆಲಸ ಮಾಡ್ಬೇಕಾದ್ರೆ ತುಂಬಾ ದೊಡ್ಡ ಜವಾಬ್ದಾರಿ ಇರುತ್ತೆ. ಆಸ್ ಎ ದೊಡ್ಡ ಮನೆ ಮೊಮ್ಮಗಳು, ಶಿವಣ್ಣ ಮಗಳು, ಅಂಡ್ ಅದೆಲ್ಲಕ್ಕಿಂತ ಹೆಚ್ಚಿಗೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೆಂಗಿದೆ ಅಂದ್ರೆ ಒಂದು ರಾಜ್ಯನ ಆಳಿದವರು ನಿಮ್ ತಾತ ಅಂದ್ರೆ ಬಂಗಾರಪ್ಪ ಅವರು. ಎಲ್ಲ ಆಯಾಮದಲ್ಲೂ ನೀವು ತುಂಬಾ ಜವಾಬ್ದಾರಿಯಿಂದ ಕೆಲಸ ಮಾಡ್ಬೇಕಾಗತ್ತೆ. ಈ ದುಡ್ಡು ಅನ್ನೋ ವಿಷಯ ಬಂದಾಗ ಕೆಲಸ ಮಾಡೋದು ಬೇರೆ, ನೀವು ಆಕ್ಟಿಂಗ್ ವೈಸ್ ಡೈರೆಕ್ಷನ್, ಬಟ್ ದುಡ್ಡು ಅಂತ ಬಂದಾಗ ಇಲ್ಲಿ ತುಂಬಾ ಕಷ್ಟ. ದುಡ್ಡು, ತಾಮ್ರ ದುಡ್ಡು ತಾಯಿ ಮಕ್ಕಳನ್ನೇ ದೂರ ಮಾಡುತ್ತೆ ಅನ್ನೋ ಒಂದು ಗಾದೆ ಮಾತು ಕೂಡ ಇದೆ. ಈ ದುಡ್ಡನ್ನ ಹೆಂಗೆ ಹ್ಯಾಂಡ್ಲ್ ಮಾಡ್ತೀರಾ ನೀವು? ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಇದ್ದ ತಕ್ಷಣ ಅದನ್ನ ಹ್ಯಾಂಡ್ಲ್ ಮಾಡಕ್ ಬರಲ್ಲ ಎಲ್ರಿಗೂ. ಹೌದು. ಸೊ ನೀವ್ ಹೆಂಗ್ ಪ್ರಿಪೇರ್ ಆದ್ರಿ? ಪ್ರಿಪೇರ್ ಅಂದ್ರೆ ನಾನು ಆನ್ ದ ಜಾಬೇ ಕಲ್ತ್ಕೊಂಡಿದ್ದು. ಆಮೇಲೆ ನಾವು ಬೆಳಿಬೇಕಂದ್ರೆ ನಂಗೆ ಆ ಥರ ಈ ಹಿಂಗೆ ಹೇಳೋದು ದೊಡ್ಡದು ಏನೋ ಅನಿಸ್ತಾ ಇರಲಿಲ್ಲ. ಏನಕ್ಕಂದರೆ ನಮ್ಮನ್ನ ವೆರಿ ನಾರ್ಮಲ್ ಆಗಿ ಬೆಳೆಸಿದ್ದು ಮನೆಯಲ್ಲಿ. ಐ ವೆಂಟ್ ಟು ಸ್ಕೂಲ್ ಆ್ಯಂಡ್ ನಾನು ಎಜುಕೇಷನ್ ಎಲ್ಲ ಮುಗಿಸಿದ ಮೇಲೆ ಅಂದರೆ ಎಲ್ಲರೂ ಹೆಂಗೆ ಫ್ಯಾಮಿಲಿ ಬಿಸ್ನೆಸ್ ಜಾಯಿನ್ ಆಗ್ತಾರೆ ಹಾಗೆ ಜಾಯಿನ್ ಆಗಿತ್ತು. ಸೊ ನಾನು ಸ್ಕ್ರ್ಯಾಚಿಂದಾನೇ ಕಲ್ತ್ಕೊಂಡು ಬಂದಿರೋದು. ಆ್ಯಂಡ್ ನೋಡ್ಬೇಕಂದ್ರೆ ಸಿನಿಮಾಗೆ ನಾನು ನ್ಯೂ ಕಮರೇ. ಐ ಆಮ್ ಆಲ್ಸೋ ನಾನು ನ್ಯೂ ಪ್ರೊಡ್ಯೂಸರೇ. ಸೊ ನಾವೆಲ್ಲ ಟೀಮ್ ಜೊತೆ ಸೇರಿಕೊಂಡು ವಿ ಆ್ಯಕ್ಚುಲಿ ಲರ್ನ್ಡ್ ಫ್ರಮ್ ಈಚ್ ಅದರ್. ನಾವು ಒಬ್ರನ್ನೊಬ್ರು ಜೊತೆಗೆ ಸೇರಿಕೊಂಡು ವಿ ಲರ್ನ್ಡ್. ಆಮೇಲೆ ನಮ್ಮ ಟೀಮಲ್ಲಿ ಸೀನಿಯರ್ಸ್ ಇದ್ದಾರೆ, ಚರಣ್ ಸರ್ ಇದ್ದಾರೆ, ಚರಣ್ ರಾಜ್ ಅವರು, ನಮ್ಮ ಆರ್ಟ್ ಡೈರೆಕ್ಟರ್ ವರ್ಧನ್ ಅಂತ ಇದ್ದಾರೆ. ಸೊ ಅವರೆಲ್ಲ ಎಕ್ಸ್ಪೀರಿಯನ್ಸ್, ನಾವೆಲ್ಲ ಆ್ಯಕ್ಚುಲಿ ಅವರಿಂದ ತುಂಬ ಕಲ್ತ್ಕೊಂಡ್ವಿ. ಸೊ ಲರ್ನಿಂಗ್ ಪ್ರಾಸೆಸ್. ಆಮೇಲೆ ದುಡ್ಡು ಬಂದಾಗ ಐ ಥಿಂಕ್ ನಾವು ರೆಸ್ಪಾನ್ಸಿಬಿಲಿಟಿ ಬರುತ್ತೆ, ಒಂದು ಸಾರ್ಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಸೊ ಯಾವ್ದು ಏನಕ್ಕೆ ನೀಟಾಗಿ ರಿಕ್ವೈರ್ಮೆಂಟ್ ಇದೆ ಅದಕ್ಕೆ ಮಾಡಿದ್ರೆ ಐ ಥಿಂಕ್ ಇಟ್ಸ್ ಓಕೆ, ಇಟ್ಸ್ ಫೈನ್. ಯಾಕಂದ್ರೆ ಹೊಸ ಡೈರೆಕ್ಟ್ರು, ಹೊಸ ಪ್ರೊಡ್ಯೂಸರು, ಇಲ್ಲಿ ಒಂದಷ್ಟು ಖರ್ಚು ವೆಚ್ಚಗಳಲ್ಲಿ ಒಂದಷ್ಟು ಏರುಪೇರು ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ನಾವೇನೋ ಒಂದು ಸೀನ್ ಮಾಡ್ಬೇಕಂತ ಒಂದು ಬಜೆಟ್ ಇಟ್ಕೊಂಡಿರ್ತೀವಿ, ಅದನ್ನ ಮೀರೋ ಅಂತ ಚಾನ್ಸಸ್ ಬರೋದು. ಯಾಕಂದ್ರೆ ಯಾವ್ದೋ ಅದ್ರ ಒಳಗಾಗದ್ ಕಷ್ಟ, ಒಂಚೂರು ಮೀರೋ ಅಂತ ಚಾನ್ಸಸ್ ಬರೋದು. ಅಂತ ಟೈಮ್ಗಳಲ್ಲಿ ಹೆಂಗ್ ಡಿಸಿಷನ್ಸ್ ತಗೊಂತಿದ್ರಿ? ಯಾರು ನಿಮಗೆ ಗೈಡ್ ಮಾಡ್ತಿದ್ರು? ಸೊ ಅವಾಗ ನಾವು ಟೀಮ್ ಜೊತೆ ನಾನು ವಂಶಿ ಕೂತ್ಕೊಂಡು ತುಂಬಾ ಡಿಸ್ಕಸ್ ಮಾಡ್ತಾ ಇದ್ವಿ. ಆಮೇಲೆ ಇದೇನಿಗೆ ಬೇಕಾ ಅಂದ್ರೆ ನೆಸೆಸಿಟಿ ಇದೆಯಾ? ಆಮೇಲೆ ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ, ಆಮೇಲೆ ನಂಗೆ ತುಂಬಾ ಏನಾದರೂ ಡೌಟ್ ಆದ್ರೆ ನಾನು ಅಪ್ಪನ ಜೊತೆಗೆ ಡಿಸ್ಕಸ್ ಮಾಡ್ತಾ ಇದ್ದೆ ಒಂದೊಂದ್ಸತಿ. ಬಟ್ ಅದರ್ವೈಸ್ ನಾವೇ ಡಿಸ್ಕಸ್ ಮಾಡಿಬಿಟ್ಟು ವಿ ಯೂಸ್ ಟು ಟೇಕ್ ಅ ಕಾಲ್. ನಾವೇ ಡಿಸಿಷನ್ ತಗೊಂಡು ನೆಸೆಸಿಟಿ ಇದೆಯಾ, ಈ ರಿಕ್ವೈರ್ಮೆಂಟ್ ಇದೆಯಾ ಸ್ಕ್ರಿಪ್ಟ್ಗೆ. ಸೊ ಅದು ನಿಜವಾಗ್ಲೂ ರಿಕ್ವೈರ್ಮೆಂಟ್ ಇದ್ರೆ ವಿ ಯೂಸ್ ಟು ಗೋ ಅಹೆಡ್ ಅಷ್ಟೇ. ಈಗ ಎಲ್ರು ನೀವ್ ಹೇಳಿದ್ರಿ ಬಿಸ್ನೆಸ್ ಮಾಡೋ ಹಂಗೆ ನಾನು ಮನೆ ಬಿಸ್ನೆಸ್ಸಿಗೆ ಜಾಯಿನ್ ಆಗ್ಬಿಟ್ಟೆ ಅಂತ. ಬಟ್ ಇದಕ್ಕೂ ಮುಂಚೆ ಒಂದು ಪ್ರಿಪರೇಷನ್ ಅಂತ ಇರುತ್ತೆ. ಸೊ ಅಮ್ಮ ಒಂದು ಗೀತಾ ಪಿಕ್ಚರ್ಸ್ ಅಂತ ಶುರು ಮಾಡಿದ್ರು. ಹಾಗೂ ನೀವೇನಾದ್ರೂ ಕೆಲಸ ಮಾಡಿದ್ರ ಅಲ್ಲಿ? ಹೌದು, ಅಂದ್ರೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೆ ವೇದ ಮತ್ತೆ ಬೈರ್ತಿ ರಣಗಲಲ್ಲಿ. ಐ ಹೆಲ್ಪ್ ವಿತ್ ಸ್ಮಾಲ್ ಥಿಂಗ್ಸ್ ಅಲ್ಲಿ ಹೆಲ್ಪ್ ಮಾಡಿದ್ದು. ಬಟ್ ಮಾರ್ಕೆಟಿಂಗ್ ಅಲ್ಲಿ ಹೆಲ್ಪ್ ಮಾಡಿದೆ, ಅಕೌಂಟಿಂಗ್ ಅಲ್ಲಿ ಸ್ಮಾಲ್ ಥಿಂಗ್ಸ್ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದೆ. ಈ ಶೂಟಿಂಗ್ ಪ್ರೋಸೆಸ್ ಅಲ್ಲಿ ಓಕೆ, ನಿಮ್ಗೆ ಇಷ್ಟು ಬಜೆಟ್ ಇಷ್ಟಿದು ಅಂತ ಎಲ್ಲ ಇರುತ್ತೆ. ಈಗ ಮಾರ್ಕೆಟಿಂಗ್ ಅಂತ ಬಂದಾಗಿರುತ್ತಲ್ಲ, ಇದು ತುಂಬಾ ದೊಡ್ಡ ಕೆಲಸ. ಅಂದ್ರೆ ಸಿನಿಮಾಗೂ ಮಾರ್ಕೆಟಿಂಗ್ಗೂ ಸಂಬಂಧನೇ ಇಲ್ಲ. ಕಂಟೆಂಟ್ ವೈಸು ಅದು ಕಿಂಗ್ ಆಗಿರ್ಲಿ, ನೀವು ಸೆಲ್ ಮಾಡೋದಿದೆ ಅಲ್ಲ, ಅದು ಅದ್ಭುತವಾದ ಏನೋ ಸ್ಕಿಲ್ಸ್ ಬೇಕು ಅದನ್ನ ಇದ್ ಮಾಡಕ್, ಸೇಲ್ ಮಾಡಕ್ಕೆ. ನಿಮಗೆ ಎಷ್ಟು ಕಷ್ಟ ಆಯ್ತು, ಎಷ್ಟು ನಷ್ಟ ಆಯ್ತು, ಎಷ್ಟು ಇಷ್ಟ ಆಯ್ತು, ಅಥವಾ ಹೆಂಗೆ ಕಮ್ಯುನಿಕೇಟ್ ಮಾಡಿದ್ರಿ? ನೀವು ಯಾರ್ಯಾರ ಜೊತೆ ಹೆಂಗೆ ಕಮ್ಯುನಿಕೇಟ್ ಮಾಡಿದ್ರಿ? ಡಿಸ್ಟ್ರಿಬ್ಯೂಷನ್ಗೆ ಹಿಂಗೆಲ್ಲ ಪ್ಲಾನ್ ಮಾಡಿದ್ದೀರಾ? ಸೊ ಅಂದರೆ ನಮ್ಮದು ಮಾರ್ಕೆಟಿಂಗ್ ಟೀಮ್ ಇದೆ, ಬಿಗ್ ಲಿಟಲ್ ಅಂತ, ಮತ್ತು ಯೂನಿಕೋ ಗ್ರಾಫಿಕ್ಸ್ ಅಂತ ಟೀಮ್ ಇದೆ. ಸೊ ಒಂದು ಕ್ರಿಯೇಟಿವ್ ಟೀಮು ಇದೆ. ಸೊ ಅವರೂ ಯಂಗ್ಸ್ಟರ್ಸೇ, ಬಟ್ ಬಿಗ್ ಲಿಟಲ್ ಇದ್ದಾರೆ, ಇಂಡಸ್ಟ್ರಿಯಲ್ ಫ್ಯೂ ಇಯರ್ಸಿಂದ ಇದ್ದಾರೆ. ಅಂದರೆ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡಿ ನಮ್ಮ ಯಾವ ಆಡಿಯನ್ಸ್ನ ಟಾರ್ಗೆಟ್ ಮಾಡ್ತಾ ಇದ್ದೀವಿ, ಅವ್ರಿಗೆ ಹೆಂಗೆ ರೀಚ್ ಮಾಡಿಸೋದು. ಬಿಕಾಸ್ ಇವಾಗ ಮಾರ್ಕೆಟಿಂಗ್ ಅಂದರೆ ತುಂಬ ಕನ್ಫ್ಯೂಸಿಂಗ್ ಆಗಿಬಿಟ್ಟಿದೆ ಆನೆಸ್ಟ್ಲಿ ಸ್ಪೀಕಿಂಗ್, ಬಿಕಾಸ್ ಎವ್ರಿಥಿಂಗ್ ಇಸ್ ಮಾರ್ಕೆಟಿಂಗ್ ನಾವು. ಸಿಂಗಲ್ ಇದು ಕೂಡ ಎವ್ರಿಥಿಂಗ್ ಇಸ್ ಮಾರ್ಕೆಟಿಂಗ್, ಎವ್ರಿಥಿಂಗ್ ಇಸ್ ಅ ಬಿಸ್ನೆಸ್ ನಾವು. ಇಟ್ಸ್ ಹಂಗೆ ಆಗ್ಬಿಟ್ಟಿದೆ. ಸೊ ನಮ್ಗೆ ಎಷ್ಟು ಬೇಕು, ಆಮೇಲೆ ನಮ್ಮ ಟಾರ್ಗೆಟ್ ಆಡಿಯನ್ಸ್ನ ಹೆಂಗೆ ತಲುಪಬೇಕು, ವಿ ಹ್ಯಾವ್ ಟು, ಅಂದರೆ ಪ್ರಾಪರ್ ಡೇಟಾ ರಿಸರ್ಚ್ ಇಟ್ಕೊಂಡು ವಿ ಆರ್ ಟ್ರೈಂಗ್ ಟು ಡೂ.
ಬಟ್ ಲೆಟ್ ಸಿ ಅದು ವರ್ಕ್ ಆಗಿದೆಯೋ ಇಲ್ವೋ ನೋಡಬೇಕು ಅಷ್ಟೇ. ಈಗ ಡಿಸ್ಟ್ರಿಬ್ಯೂಷನ್ಗೆಲ್ಲ ಹೆಂಗ್ ಹಾ, plan ಮಾಡಿದ್ದೀರಾ? ಡಿಸ್ಟ್ರಿಬ್ಯೂಷನು ಬ್ಯಾಂಗ್ಳೂರ್ ಕುಮಾರ್ ಅಂತ ಅವರು ತಗೊಂಡಿದ್ದಾರೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ. ವೆರಿ ಸೂನ್ ಥಿಯೇಟರ್ ಲಿಸ್ಟು ಬಿಡ್ತೀವಿ. ಸೊ ಇಟ್ಸ್ ವೆರಿ ನೈಸ್. ಅವರು ನ್ಯೂ ಕಮರ್ ಫಿಲ್ಮ್ಸ್ನ ಅವ್ರು ರೀಸೆಂಟಾಗಿ ಅಜ್ಞಾತವಾಸಿನೂ ಅವರೇ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಸೊ ಥಿಯೇಟರ್ ಲಿಸ್ಟ್ ಎಲ್ಲ ವೆರಿ ಸೂನ್ ವಿಲ್ ಸಾರ್ಟ್ ಇಟ್ ಔಟ್ ಇನ್ ಫ್ಯೂ ಡೇಸ್ ಅಲ್ಲಿ. ಈಗ ಪ್ರಿಪರೇಷನ್ಸ್ ನಡೀತಾ ಇದೆ. ಇನ್ನೇನ್ ತುಂಬಾ ಹತ್ರದಲ್ಲೇ ಹೌದು. 24 ಹೌದು. ತುಂಬಾ ದೂರ ಏನಿಲ್ಲ. ಹೌದು. ಸೊ ಇವಾಗ ನನ್ಗೆ ನಿಮ್ಮ ಮಾತು, ನಿಮ್ಮ ಸ್ಟೈಲು ಅಂಡ್ ಮ್ಯಾನ್ರಿಸಮ್ ಎಲ್ಲ ನೋಡ್ತಾ ಇದ್ರೆ ಅಜ್ಜಿ ತುಂಬಾ ನೆನಪಾಗ್ತಾರೆ. ಅಂದ್ರೆ ಪಾರ್ವತಮ್ಮ ಅವ್ರು ಎಷ್ಟು ಸ್ಟ್ರಾಂಗ್ ಆಗಿ ಮತ್ತೆ ಸ್ಪಷ್ಟವಾಗಿ ಪ್ರತಿಯೊಂದು ಡಿಶ್ ಅನ್ನು ಎಲ್ಲೂ ಡೌಟ್ಸ್ ಇರ್ತಿರ್ಲಿಲ್ಲ. ಹೌದು. ಅಷ್ಟು ಚೆನ್ನಾಗಿ. ಯಾಕಂದ್ರೆ ನಾವು ತುಂಬಾ ಎಡ್ಜಲ್ಲಿ ನೋಡಿದವ್ರನ್ನ. ಹೌದು. ನಾವು ಎಂಟರ್ ಆಗೋ ಟೈಮಲ್ಲಿ ಅವ್ರು ಆಲ್ರೆಡಿ ಪಾಪ ತುಂಬಾ ಹೌದು. ಸಫರ್ ಆಗಿದ್ರು. ಹೌದು. ಬಟ್ ಸ್ಟಿಲ್ ನಾನು ಅವ್ರ ಜೊತೆ ಒಂದು ಇಂಟರ್ವ್ಯೂ ಮಾಡಿದ್ದೆ. ಓಕೆ. ಅದು ವೆರಿ ಬಿಗಿನಿಂಗ್ ಸ್ಟೇಜ್ ನನಗೆ. ಬಟ್ ಅವ್ರು ನನ್ನನ್ನು ಕೂಡ ಎಷ್ಟು ಕಂಫರ್ಟ್ ಝೋನಿಗೆ ತಗೊಂಬಂದು, ನಾನು ಇಷ್ಟೊಂದು ಹುಷಾರಿಲ್ಲ, ಹೆಂಗೆ ಮಾತಾಡ್ಬೋದು, ಆಗುತ್ತಾ ಅವ್ರಿಗೆ ಮಾತಾಡೋಕ್ಕೆ ಅನ್ನೋ ಥರ ನಾನಿದ್ದೆ. ಒನ್ಸ್ ಅವ್ರ ಕ್ಯಾಮ್ರಾ ಆನ್ ಆಗ್ತಿದ್ದಂಗೆ ಅವ್ರದ್ದು ವಾಯ್ಸ್ ಎಷ್ಟು ಸ್ಪಷ್ಟವಾಗಿತ್ತು. ಹೌದು. ಹೌದು. ಆ ಮಾತುಗಳಲ್ಲಿ ಒಂದು ಚೂರು ತೊದಲಿರ್ತಿರ್ಲಿಲ್ಲ ಅಥವಾ ಹೌದು. ಏನೂ ಎಲ್ಲಾ ಹಳೆ ವಿಷಯಗಳು ನೆನಪಿರ್ತಿತ್ತು. ಹೌದು. ಈ ಕಡೆಗೆ ಲಕ್ಷ್ಮಿ ಅಮ್ಮ, ಈ ಕಡೆಗೆ ಯಾರು ನಮ್ಮ ಧೀರೇನವರು ಪೂರ್ಣಿಮಾ ಮೇಡಮ್ ಇತ್ತು. ಇಬ್ರು ಪಕ್ಕ ಕೂತ್ಕೊ ಅವ್ರಿಬ್ರಿಗಿಂತ ತುಂಬಾ ಚೆನ್ನಾಗಿ ನೆನಪು, ಹೌದು. ಸ್ಪಷ್ಟತೆ ಮಾತು. ಆಮೇಲೆ ಏನಾದ್ರೂ ನಾವು ಮರ್ತರು ಅವ್ರು ಮರಿತಿರ್ಲಿಲ್ಲ. ಇಲ್ಲ ಕಣೋ ಇದ್ದಿದೆ ತಾಳು, ಇದನ್ನೊಂದು ಹೇಳ್ತೀನಿ ನಿಂಗೆ ಇನ್ಸಿಡೆಂಟ್ ಅನ್ನೋ ತರ ಅವ್ರದ್ದು ಫೀಲ್ ಇರ್ತಿತ್ತು. ಹೌದು. ನಂಗೆ ಆ ಮ್ಯಾನರಿಸಮ್ ಎಲ್ಲ ಈಗ ನೆನಪಾಗ್ತಿದೆ ನನಗೆ. ಆಸ್ ಎ ಬಿಸ್ನೆಸ್ ಅಂದ ತಕ್ಷಣ ಅಪ್ಪು ಸರ್ ನೆನಪಾಗ್ತಾರೆ. ಹೌದು. ಯಾಕಂದ್ರೆ ಅವ್ರಿಗೆ ಸಿನಿಮಾಗಿಂತ ಜಾಸ್ತಿ ಬಿಸ್ನೆಸ್ ತುಂಬಾ ಇಂಟ್ರೆಸ್ಟ್ ಇತ್ತು. ಹೌದು. ಈಗ ನೀವು ಬಿಸ್ನೆಸ್ಸಿಗೆ ಇಳ್ದೆ ಅಂದ ತಕ್ಷಣ ನನ್ಗೆ ಅವರೇ ನೆನಪಾದ್ರು. ಅಂದ್ರೆ ನಿಮ್ಗೆ ಅವ್ರಿಬ್ರ ಒಂದು ಜೀನು ನಿಮ್ಮಲ್ಲಿ ಒಂಥರ ಏನೋ ಅಲ್ಲಿ ಸ್ಪಾರ್ಕ್ ಆಗಿದೆ ಅಂತ ನಂಗೆ ಅನ್ಸುತ್ತೆ. ನೀವ್ ಎಷ್ಟು ಫಾಲೋ ಮಾಡ್ತೀರಾ ಅಜ್ಜಿನ ಅಥವಾ ಅಮ್ಮನ್ನ? ಈಗ ಅಜ್ಜಿ ನಿಮ್ಮ ಇದಕ್ಕೆ ಸ್ವಲ್ಪ ಗ್ಯಾಪ್ ಆಯ್ತು. ಹೌದು. ಬಟ್ ಅಮ್ಮ ಈಗ ಹತ್ರದಲ್ಲಿ ಹೌದು. ಇರೋದು. ಅಮ್ಮಂದು ಒಂದು ಒಡನಾಟ ಮತ್ತೆ ಹೌದು. ಅವರ ಸ್ಟ್ರೆಂತ್ ಸಪೋರ್ಟ್ ಹೆಂಗೆ ಸಿಕ್ಕಿದೆ ನಿಮ್ಗೆ? ಅಮ್ಮದ ಸಪೋರ್ಟ್ ತುಂಬಾ ಇದೆ. ಅಂದ್ರೆ ಅವರು ಮುಂಚೆಯಿಂದ ಇದು ತುಂಬಾ ಇನ್ವಾಲ್ವ್ ಆಗಿದ್ದಾರೆ ಪಾಪ ಅಪ್ಪನ ಕೆಲಸಗಳಲ್ಲಿ ಎಲ್ಲದರಲ್ಲಿ. ಸೊ ನಾನು ನೋಡ್ತಾನೆ ಬೆಳೆದಿದ್ದೀನಲ್ವಾ. ಸೊ ಅವ್ರದ್ದು ಸಪೋರ್ಟ್ ತುಂಬಾ ಇದೆ, ಗೈಡೆನ್ಸ್ ಇದೆ, ಇಂಟರ್ಫಿಯರೆನ್ಸ್ ಇಲ್ಲ. ಬಟ್ ನನಗೆ ಬೇಕಾದಾಗ ನಾನು ಏನಾದರೂ ಡೌಟ್ಸ್ ಏನಾದರೂ ಇದ್ರೆ ಅವ್ರ ಜೊತೆ ಮಾರಲ್ ಸಪೋರ್ಟ್ ಇದೆ ಅವ್ರದ್ದು. ಸೊ ಡೆಫಿನೆಟ್ಲಿ ಇದೆ. ಈಗ ಗೀತಮ್ಮ ಹೆಂಗಂದ್ರೆ ಪ್ರೊಡಕ್ಷನ್ ಕೆಲಸನೂ ನೋಡ್ಕೋತಾರೆ, ಶಿವಣ್ಣನ ಮಗು ಥರ ನೋಡ್ಕೋತಾರೆ. ಆ್ಯಂಡ್ ಅಗೇನ್ ಬಂದರೆ ಕೆಲಸ ಅಂತ ಬಂದರೆ ಅವರು ಆಲ್ರೌಂಡರ್. ಹೌದು. ಈಗ ನಿಮಗೆ ಆ ಆಲ್ರೌಂಡರ್ ನಿಮ್ಮ ಇದರಲ್ಲಿ ಎಷ್ಟು ಬಂದಿದೆ? ನಿಮಗೆ ಎಷ್ಟು ಟ್ರಾನ್ಸ್ಫರ್ ಆಗಿದೆ? ಎಷ್ಟು ನೀವು ಮಲ್ಟಿಪಲ್ ಟಾಸ್ಕ್ನ ಇದು ಮಾಡ್ತೀರಾ ಅಥವಾ ಇಲ್ಲ ನಾನು ಇನ್ನೂ ಫಸ್ಟ್ ಸ್ಟೆಪ್ ಇದು ಅಂತೀರಾ? ಇಲ್ಲ, ಇದು ಫಸ್ಟ್ ಸ್ಟೆಪ್, ಕಂಪೇರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಬಟ್ ಅಂದರೆ ಒಂದು ಮಕ್ಳಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ, ಎಲ್ಲ ಮಕ್ಕಳಿಗೂ ಪೇರೆಂಟ್ಸ್ನ ನೋಡ್ಕೊಳ್ಳೋದಿರ್ಬೋದು, ಏನು ಬಿಸ್ನೆಸ್ ಏನಾದರೂ ಇರ್ಬೋದು. ಸೊ ಐ ಆಮ್ ಡೂಯಿಂಗ್ ಅಷ್ಟೇ ಸರ್. ನಾನು ಹೆಂಗೆ ಮಾಡ್ತಾಯಿದ್ದೀನಿ ಗೊತ್ತಿಲ್ಲ, ಬಟ್ ಐ ಆಮ್ ಟ್ರೈಯಿಂಗ್. ಈಗ ಇಲ್ಲಿ ಎಲ್ಲ ಪಾತ್ರಗಳನ್ನ ಆಯ್ಕೆ ಮಾಡಬೇಕಾದ್ರೆ ನಿಮ್ಮ ಕಾಂಟ್ರಿಬ್ಯೂಷನ್ ಎಷ್ಟಿತ್ತು? ಇಲ್ಲ, ಫುಲ್ ಅಂದರೆ ನಂದು ಫುಲ್ ಇನ್ವಾಲ್ವ್ಮೆಂಟ್ ಇರ್ತಾಯಿತ್ತು. ನಾವೆಲ್ಲ ಕೂತ್ಕೊಂಡು ಕ್ಯಾರೆಕ್ಟರ್ಸ್ ಇರ್ಬೋದು, ಕಾಸ್ಟ್ಯೂಮ್ಸ್, ಲೊಕೇಶನ್ಸ್ ಎಲ್ಲಾನು ಕೂತ್ಕೊಂಡು ಐ ವಾಸ್ ಇನ್ವಾಲ್ವ್ಡ್ ಇನ್ ದ ಎಂಟೈರ್ ಪ್ರಾಸೆಸ್. ಸೊ ಕಾಸ್ಟ್ಯೂಮ್ಸಿಂದ ಲೊಕೇಶನ್ಸಿಂದ ಎಲ್ಲಾನು ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ವಿ. ಈಗ ವಂಶಿ ನಿಜವಾಗ್ಲೂ ನನಗೆ ಮಾತಾಡ್ಸೋವರೆಗೂ ಗೊತ್ತಿರಲಿಲ್ಲ ಅವರ ಸ್ಟ್ರೆಂತ್ ಏನಂತ. ಅವ್ರ ಕಣ್ಣಲ್ಲಿ ಒಂದು ಸ್ಪಾರ್ಕ್ ಇದೆ, ಅವ್ರಿಗೊಂದೇನೋ ಮಾಡ್ಬೇಕು ಅನ್ನೋ ಒಂದು ಉತ್ಸಾಹ ಎಲ್ಲ ಇದೆ. ನೀವ್ ಅದನ್ನ ಹೆಂಗ್ ಗೊತ್ತಿಸಿದ್ರಿ? ನಿಮಗೆ ಹೆಂಗ್ ಕನೆಕ್ಟ್ ಆದ್ರು ಅವ್ರು ಫಸ್ಟ್? ಆ್ಯಕ್ಚುಲಿ ಥ್ರೂ ಅ ಫ್ರೆಂಡ್ ಕನೆಕ್ಟ್ ಆದರು. ನನ್ನ ಫ್ರೆಂಡ್ ಅವ್ರ ಕಾಲೇಜ್ ಸೀನಿಯರ್, ವಂಶಿ ಅವ್ರದ್ದು ಕಾಲೇಜ್ ಸೀನಿಯರ್. ಸೊ ನಾನು ವೆಬ್ ಸೀರೀಸ್ ಮಾಡಬೇಕಂದ್ರೆ ನಾನು ಇನ್ನೂ ವೆಬ್ ಸೀರೀಸ್ ಮಾಡಬೇಕಂತಾನೆ ಇತ್ತು. ಸೊ ಅವ್ರನ್ನ ಒಂದು ವೆಬ್ ಸೀರೀಸ್ ಸ್ಕ್ರಿಪ್ಟ್ನ ನನಗೆ ನರೇಟ್ ಮಾಡಿದರು. ಆಮೇಲೆ ನಾವು ಒಂದು OTT ಪ್ಲ್ಯಾಟ್ಫಾರ್ಮಿಗೆ ಪಿಚ್ ಮಾಡಿದ್ವಿ, ಅದು ಪಿಕ್ ಆಯಿತು. ಸೊ ಆಲ್ಮೋಸ್ಟ್ ನಾನು ವಂಶಿ 2-3 ಇಯರ್ಸಿಂದ ಗೊತ್ತು ನನಗೆ. ಸೊ ವೆಬ್ ಸೀರೀಸ್ ಅದು ವರ್ಕೌಟ್ ಆಗಲಿಲ್ಲ. ಬಟ್ ಓಕೆ, ನನ್ನ ಹತ್ರ ಒಂದು ಮೂವಿ ಸ್ಕ್ರಿಪ್ಟ್ ಇದೆ, ಒಂದ್ಸತಿ ಕೇಳಿ ಅಂತ ನಾನು ಕೇಳಿ ನಾನು ಹೇಳಿದೆ. ಬಟ್ ನಾನು ಮೂವೀಸ್ ಇನ್ನೂ ಮಾಡಲ್ಲ, ವೆಬ್ ಸೀರೀಸೇ ಮಾಡಬೇಕಂತ ಐಡಿಯಾ ಇರೋದು ಅಂತ ಇತ್ತು. ಬಟ್ ನಂಗೆ ಫೈರ್ಫ್ಲೈ ಸ್ಕ್ರಿಪ್ಟ್ ಕೇಳಿದ ತಕ್ಷಣ ನಂಗೆ ತುಂಬ ಇಷ್ಟ ಆಯಿತು. ಸೊ ಐ ಟುಕ್ ಸಮ್ ಫ್ಯೂ ಡೇಸ್ ಟೈಮ್ ಆ್ಯಂಡ್ ಅದು ಫೈನಲೈಸ್ ಆಯಿತು. ಅಪ್ಪಂಗೆ ಒಂದು ನರೇಷನ್ ಕೊಟ್ವಿ. ಸೊ
ದಟ್ ಆಲ್ಸೋ. ಈಗ ಅಪ್ಪನೂ ಕೂಡ ನಾವು ನೋಡ್ದಂಗೆ ಒಂದು ಕಾಣಿಸ್ಕೊಂಡ್ರು ಒಂದ್ ಸ್ವಲ್ಪ. ಹೌದು. ಸೊ ಇದು ನನಗೆ ಒಂಥರ ಎಷ್ಟು ಖುಷಿ ಅಂದ್ರೆ ಏನೇ ಇರ್ಲಿ ಅದು ಏನೋ ಅಪ್ಪ ಮಗಳ ಬಾಂಧವ್ಯನೇ ಅದ್ ಬೇರೆ. ಹೌದು. ನಿಮ್ಮ ಒಂದು ಪ್ರೊಡಕ್ಷನ್ ಅಲ್ಲಿ ಮಗಳು ಮಾಡ್ತಾ ಇರುವಂತ ಒಂದು ಪ್ರೊಡಕ್ಷನ್ ಅಲ್ಲಿ ಅವರು ಆಸ್ ಅನ್ ಆರ್ಟಿಸ್ಟ್ ಕಾಣಿಸ್ಕೊಳೋದಿದೆಯಲ್ಲ, ಆ ಮೂಮೆಂಟ್ ತುಂಬಾ ಚೆರಿಶಿಂಗ್ ಮೂಮೆಂಟ್ ಅದು. ಸೊ ನೀವ್ ಅದನ್ನ ಹೆಂಗ್ ಡಿಸ್ಕ್ರೈಬ್ ಮಾಡ್ತೀರಾ? ನಿಮ್ಗೆ ಹೆಂಗ್ ಅನಿಸ್ತು? ನಿಮ್ಮ ಒಂದು ಫೀಲು, ಖುಷಿ, ಅಪ್ಪನ ಸಲಿಗೆ ಬೇರೆ, ಅದನ್ನ ಬಿಟ್ಬಿಡಿ. ಅದು ಬಿಟ್ಟು ನಿಮ್ಗೊಂದು ನಾನ್ ಕೆಲಸ ನನ್ಗೆ ಅನ್ಸುತ್ತೆ, ಈಗ ನಾನೇ ಒಂದ್ ಸಣ್ಣ ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ನಾನು ನನ್ನ ಸ್ವಂತ ಎಫರ್ಟ್ ಅಲ್ಲಿ 3 ಕ್ಯಾಮ್ರಾ ಹಾಕಿದಾಗ ನನಗೆ ತುಂಬಾ ತಲೆ ಮೇಲೆ ದೊಡ್ಡ ಜವಾಬ್ದಾರಿ ಇರುತ್ತೆ. ಇಲ್ಲೊಂದು ಕಂಟೆಂಟ್ ಕ್ಲಿಯರ್ ಆಗಿ ಬರ್ಲಿಲ್ಲ ಅಂದ್ರೆ ಅದೆಲ್ಲ ಹೋಯ್ತು ನನ್ ಬಜೆಟ್. ಆಯ್ತಾ? ಅದ್ ಬಂತು ಅಂದ್ರೆ ಹಬ್ಬ, ಅದು ಗೆಲ್ಲುತ್ತೋ ಬಿಡುತ್ತೋ ಸೆಕೆಂಡರಿ. ಸೊ ಆ ತರದ ಮೂಮೆಂಟು ಒಂದ್ ಸಿನಿಮಾ ಅಂದಾಗಿರತ್ತೆ. ಬಟ್ ನಿಮ್ಗಲ್ಲಿ ಆರ್ಟಿಸ್ಟ್ಗಳನ್ನ ನೋಡೋ ರೀತಿನೇ ಬೇರೆ, ಅಪ್ಪನ್ ನೋಡೋ ರೀತಿನೇ ಬೇರೆ. ಆ ಮೂಮೆಂಟ್ ನನ್ಗೆ ಪ್ಲೀಸ್ ನೀವು ಅದು ನಿಮ್ ಒಳಗಿಂದ ಬರ್ಲಿ, ಫಾರ್ಮಾಲಿಟೀಸ್ ಗಂಟ್ಲಿಂದ ಬೇಡ ನಂಗೆ. ಅಂದ್ರೆ ಹೆಂಗೆ ನೀವು ಅಪ್ರೋಚ್ ಮಾಡಿದ್ರಿ ಅಪ್ಪನ್ನ? ಇಲ್ಲ, ಆಕ್ಚುಲಿ ಇದೊಂದು ಕ್ಯಾರೆಕ್ಟರ್ ಬರುತ್ತೆ ಮೂವಿಲಿ. ಬಟ್ ಸೊ ನಾವು ತುಂಬಾ ಅಂದ್ರೆ ಒಂದು ಇಂಪಾರ್ಟೆಂಟ್ ಫೇಸ್ ಬೇಕಾಗಿತ್ತು ಅದಕ್ಕೆ. ಸೊ ನೋಡಿದ್ವಿ, ಎಲ್ಲ ಆಪ್ಷನ್ಸ್ ಇತ್ತು, ನೋಡಿದ್ವಿ ಎಲ್ಲ. ಆಮೇಲೆ ನಾನು ಒಂದು ದಿವಸ ನಾನು ಮತ್ತು ವಂಶಿ ಡಿಸ್ಕಸ್ ಮಾಡ್ಬೇಕಂದ್ರೆ ಇದು ಆಕ್ಚುಲಿ ಒಂದು ಇಂಪಾರ್ಟೆಂಟ್ ಫೇಸ್ ಬೇಕಲ್ವಾ, ಲೈಕ್ ಮನೇಲೆ ಸ್ಟಾರ್ ಇರ್ಬೇಕಂದ್ರೆ ಲೈಕ್ ವಯಾವಿ ಇದು ಅಂತ. ಆಮೇಲೆ ಬಟ್ ಅದನ್ನು ನಾವು ಕೇರ್ಫುಲ್ ಆಗಿ ಮಾಡಬೇಕಾಗಿತ್ತು, ಬಿಕಾಸ್ ಅವ್ರನ್ನ ಇಟ್ಕೊಂಡು ಅಂದರೆ ಸುಮ್ಮನೆ ಏನೇನೋ ಮಾಡೋಕ್ಕಾಗಲ್ಲ. ಸೊ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡೆ ಆ್ಯಂಡ್ ತುಂಬ ಕ್ಯೂಟಾಗಿ ತೋರಿಸ್ಬೇಕು ಅಂತಾನೆ ಮಾಡಿದ್ದು. ಸೊ ಅವ್ರಿಗೆ ಇಷ್ಟ ಆಯಿತು. ವಂಶಿ ಒಂದು ದಿವಸ ಬಂದ್ಬಿಟ್ಟು ಹೇಳಿದ್ರು, ಹಿಂಗಿದೆ, ದಿಸ್ ಇಸ್ ದ ಕ್ಯಾರೆಕ್ಟರ್, ಇದು ಲುಕ್ ಹಿಂಗಿರುತ್ತೆ ಅಂತ. ಹಿ ವಾಸ್ ವೆರಿ ಓಪನ್ ಟು ಇಟ್. He liked it. ಆಮೇಲೆ ನೋ ಅನ್ನಕ್ಕೂ ನಾನು ಹೇಳಿದ್ದೆ, ಇಫ್ ಯು ಡೋಂಟ್ ಲೈಕ್ ಇಟ್ ನೋ ಅಂತ ಹೇಳಿ ಪ್ಲೀಸ್ ಅಂತ. ಅಫ್ಕೋರ್ಸ್. ಸೊ ಇಲ್ಲ, ಬಟ್ ಅವ್ರಿಗೆ ಇಷ್ಟ ಆಯ್ತು ಆ್ಯಂಡ್ ಅವ್ರು ತುಂಬಾ ಓಪನ್ ಮೈಂಡೆಡ್ ಇದ್ದಾರೆ ಟು ನ್ಯೂ ಥಿಂಗ್ಸ್. ಸೊ ಹಿ ಡಿಡ್ ಇಟ್. ಈ ಅಪ್ಪಾಜಿ ಪೋರ್ಷನ್ ಶೂಟ್ ಆಗಿದ್ದು ಯಾವ ಟೈಮ್? ಅದು ಲಾಸ್ಟ್ ಇಯರ್ ಬಿಗಿನಿಂಗ್ ಅಲ್ಲೇ ಆಯ್ತು ಅನ್ಸುತ್ತೆ. ಕ್ವೈಟ್ ಅ ಫ್ಯೂ ಮಂತ್ಸ್ ಬ್ಯಾಕ್ ಆಯ್ತು. ಓಕೆ, ಅಂದ್ರೆ ಅವಾಗೆಲ್ಲ ಅಪ್ಪಂಗೆ ಹುಷಾರಿಲ್ಲ? ಇಲ್ಲ ಅವಾಗಲ್ಲ, ಅದಕ್ಕಿಂತ ಮುಂಚೆ ಆಯ್ತು. ಅದಕ್ಕಿಂತ ಮುಂಚೆ ಅವ್ರಿಗೆ ಏನು ನಿಜವಾಗ್ಲೂ ಡೆಲಿವರಿ ಬಾಯ್ ತರಾನೇ ಹಿಂಗೆ ಮಾಡಿರೋದು ನನ್ಗೆ ತುಂಬಾ ಆಶ್ಚರ್ಯ ಆಯ್ತು. ಅಂದ್ರೆ ಒಬ್ಬ ನಟಂಗ್ ಮಾತ್ರ ಸಾಧ್ಯ, ಅದು ನಿಜವಾದ ನಟಂಗೆ ಒಂದು ನೀರಿದ್ದಂಗೆ, ಯಾವ ಬಾಟ್ಲಿಗೆ ಹಾಕಿದ್ರು ಹಂಗೆ ಕಾಣಿಸ್ತಾರೆ ಅಲ್ವಾ, ಆ ತರ ಅನ್ನಿಸ್ತು ನನ್ಗೆ. ಎಷ್ಟು ಒಂದಿನ ಶೂಟ್ ಅದು ಅಥವಾ 2 days ಶೂಟ್? ಒಂದು ಫ್ಯೂ ಡೇಸ್ ಇತ್ತು, 2-3 days ಇತ್ತು. ಹೆಂಗಿದ್ರು ಸೆಟ್ ಅಲ್ಲಿ? ಅವ್ರು ಆರಾಮಾಗೇ ಇದ್ರು. ಅಂದ್ರೆ ಅವ್ರು ಬಂದ್ರು, ವಂಶಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು, ಎಲ್ಲ ಬೇಗ ಮುಗಿಸ್ಬಿಟ್ಟು ಹೋದ್ರು. ಅಷ್ಟೇ. ಆದ್ರೆ ಅವರೆಲ್ಲ ಸೀನಿಯರ್ ಆರ್ಟಿಸ್ಟ್ಗಳಿಗೆ ಅವೆಲ್ಲ ಏನ್ ಮ್ಯಾಟ್ರ್ ಅಲ್ಲ, ಹಿಂಗ್ ನೀರ್ ಕುಡಿದಷ್ಟು ಈಸಿ ಅಂತ ಮುಗಿಸ್ಕೊಂಡು ಹೊಟ್ಟೋಗ್ತಾರೆ. ಬಟ್ ಆಫ್ಟರ್ ಎಡಿಟಿಂಗ್ ಕೂತಾಗ ನಿಮ್ಗೆ ಹೆಂಗ ಅನಿಸ್ತು ಅಪ್ಪಂದು ಒಂದು ಅಪಿಯರೆನ್ಸು ಮತ್ತೆ ಅವ್ರ ಪರ್ಫಾರ್ಮೆನ್ಸು? ತುಂಬಾ ಚೆನ್ನಾಗಿತ್ತು. ಅಂದ್ರೆ ನಾನು ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೇಕಾಗಿಲ್ಲ, ಬಟ್ ವಿ ಆರ್ ಆಲ್ ವೆರಿ ಹ್ಯಾಪಿ. ನಮ್ಮ ಟೀಮ್ ತುಂಬಾ ಖುಷಿ ಆದ್ರು. ಆಮೇಲೆ ಇಟ್ಸ್ ಕಮ್ ಔಟ್ ವೆರಿ ವೆಲ್. ಈಗ ನಿಮ್ಗೊಂದು ನೀವು ಮೊದಲೇ ಹೇಳ್ದಂಗೆ ಹೊಸೊಬ್ರಿಗೆ ಮಾಡೋದು ನಿಜ, ಅದು ದೊಡ್ಡವ್ರಿಗೆ ಅಥವಾ ನಿಮ್ ಇಷ್ಟಪಟ್ಟವ್ರಿಗೆ ಮಾಡಕ್ಕೆ ಗೀತಾ ಪಿಕ್ಚರ್ಸ್ ಕೂಡ ಇದೆ. ಸೊ ಇಲ್ಲಿ ಒಂಥರ ಒಂದು 2 ಟೀಮ್ ಆದಂಗಾಯ್ತು. ಅಂದ್ರೆ ತುಂಬಾ ಎಸ್ಟಾಬ್ಲಿಷ್ಡ್ ಒಂದ್ ಕಡೆ, ತುಂಬಾ ನ್ಯೂ ಕಮರ್ಸ್ಗೆ ಒಂದ್ ಕಡೆ. ನೀವು ತುಂಬಾ ಚೆನ್ನಾಗಿ ವೆಲ್ ಪ್ಲಾನ್. ನಾನು ಫಸ್ಟ್ ಅನ್ಕೊಂಡಿದ್ದೆ ಗೀತಾ ಪಿಕ್ಚರ್ಸ್ ಇದೆಲ್ಲ ಅಲ್ಲೇ ಮಾಡ್ಬೋದಲ್ಲ, ಯಾಕೆ ಶ್ರೀಮುತ್ತು ಅಂತ. ಬಟ್ ನೀವ್ ಯಾವಾಗ ನ್ಯೂ ಕಮರ್ಸಿಗೆ ಮಾತ್ರ ಅಂತ ಅನೌನ್ಸ್ ಮಾಡಿದ್ರೆ ಅವಾಗ ನನ್ ಕನೆಕ್ಟ್ ಆಯ್ತು, ಓ ಇಲ್ಲ ಈ ತರ ಒಂದು ಪ್ಲಾಟ್ಫಾರ್ಮ್ ಬೇಕು ಅಂತ. ಬಟ್ ಇದು ನಿಮ್ ಕಂಫರ್ಟ್ ಝೋನ್ ಮಾಡ್ಕೊಂಡಿದ್ದ ಅಥವಾ ಇಲ್ಲ ನಿಜವಾಗ್ಲೂ ನ್ಯೂ ಕಮರ್ಸ್ಗೆನೆ ಅಂತಾನೆ? ಇಲ್ಲ, ನಿಜವಾಗ್ಲೂ ನ್ಯೂ ಕಮರ್ಸ್ ಮಾಡ್ಬೇಕಂತಾನೆ ಫಿಕ್ಸ್ ಆಗಿತ್ತು. ಬಿಕಾಸ್ ಐ ಥಿಂಕ್ ನ್ಯೂ ಕಮರ್ಸ್ ನಮ್ ಇಂಡಸ್ಟ್ರಿ ಫ್ಯೂಚರ್ ಅಲ್ವಾ. ಇನ್ನು 20-30 years ಇಂಡಸ್ಟ್ರಿ ಹೋಗ್ಬೇಕಂದ್ರೆ ನ್ಯೂ ಥಾಟ್ಸ್, ನ್ಯೂ ಟ್ಯಾಲೆಂಟ್ಸೇ ಬರಬೇಕು. ಸೊ ಆ ಇಂಟೆನ್ಷನ್ ಇಂದ ಮಾಡಿದ್ದು. ಓಕೆ, ಈಗ ಇಲ್ಲಿ ಅಗೈನ್ ನಾನು ಮ್ಯೂಸಿಕ್ಗೆ ಬಂದ್ರೆ ನಂಗೆ ನಿಜವಾಗ್ಲೂ ತುಂಬಾನೇ ಇಷ್ಟ ಆಯ್ತು. ಅಗೇನ್ ನೀವು ಇಲ್ಲಿ ಕೂಡ ಈ ಜನರೇಷನ್ ಕನೆಕ್ಟ್ ಆಗುವಂತ ಮ್ಯೂಸಿಕ್ ನ ಇತ್ತೀಚೆಗೆ ಚರಣ್ ರಾಜ್ ಕೊಡ್ತಾ ಇರೋದು ನೋಡಿದ್ರೆ ಅದು ಸೂಪರ್ ಡೂಪರ್. ಅದು ತುಂಬಾ ದೊಡ್ಡದಾಗಿ ಸೌಂಡ್ ಮಾಡುತ್ತೆ. ನನ್ಗೆ ಮೊನ್ನೆ ಅವ್ರದ್ದು ಒಂದು ಹಾಡುಗಳನ್ನ ಕೇಳ್ತಾ, ಹೌದಲ್ವಾ ಇದು ಹೆಂಗೆ
ಅಂದ್ರೆ ತುಂಬಾ ಸಣ್ಣದಾಗಿ ಶುರುವಾಗಿದ್ದು, ಅಂದ್ರೆ ಈ ನದಿ ಶುರುವಾಗುತ್ತೆ ಅಲ್ವಾ, ಎಲ್ಲೋ ಒಂದ್ ಹೌದು. ಕಡೆ ಸಣ್ಣಕ್ ಶುರುವಾಗಿದ್ದು ತುಂಬಾ ವೈಡ್ ಹೌದು, ಆಗಿ ಹೋಗ್ತಾ ಹೌದು. ಇರೋದು. ಹಂಗೆ ಚರಣ್ ರಾಜ್ ಎಲ್ಲೂ ಸದ್ದೆ ಮಾಡ್ಲಿಲ್ಲ ಸ್ಟಾರ್ಟಿಂಗ್. ಹೌದು, ಅವ್ರು ಹೌದು, ಸುಮ್ನೆ ಕೆಲಸ ಮಾಡ್ತಾ ಇದ್ರು, ಅದು ಒಬ್ಬೊಬ್ಬರಿಗೆ ತಲುಪ್ತಾ ಹೋಯ್ತು. ಹೌದು, ನನಗೆ ಮೊನ್ನೆ ಉಷಾ ಉತ್ತಪ್ಪ ಅವ್ರದ್ದು ಹಾಡು ಅವರು ಇದ್ರಲ್ಲಿ ಕೇಳ್ತಾ ಇರ್ಬೇಕಾದ್ರೆ ಇಟ್ ಸೌಂಡ್ಸ್ ವೆರಿ ಪಾಸಿಟಿವ್. ಹೌದು, ನಮ್ಮ ಇಂಡಸ್ಟ್ರಿನಲ್ಲಿ ಒಂದು ಬ್ಯೂಟಿಫುಲ್ ಸೌಂಡ್ ಮಾಡುವಂತ ಒಂದು, ಅಂದ್ರೆ ಹೌದು, ಅರ್ಜುನ್ ಜನ್ಯ ಅವ್ರನ್ನ ನಾವು ನೋಡ್ತಾ ಇದ್ವಿ ಇವಾಗ. ಹೌದು, ಆ, ಹೌದು, ಅದೊಂದು 10 ವರ್ಷ ಜರ್ನಿ ಆಗ್ತಾ ಇದ್ದಂಗೆ ಇಲ್ಲಿ ಇನ್ನೊಂದು ಯಾವುದೋ ಒಂದು ಹೊಸ ಗಿಡ ಬರ್ತಾ ಹೌದು, ಇದೆ ಅಂತ ಹೌದು, ನಂಗೆ ಫೀಲ್ ಆಯ್ತು. ಹೌದು. ಸೊ ನಿಮ್ಮ ವರ್ಷನ್ ಏನು ಚರಣ್ ರಾಜ್ ಬಗ್ಗೆ, ಅವರ ಮ್ಯೂಸಿಕ್ಕಿಗೆ ಅವನ್ನ ಕರ್ಕೊಂಡು? ಚರಣ್ ಸರ್ ಅಂದ್ರೆ ನಾನ್ ಅವ್ರ ತುಂಬಾ ದೊಡ್ಡ ಫ್ಯಾನ್. ಲೈಕ್ ಐ ಲವ್ಡ್ ಹಿಸ್ ವರ್ಕ್ ಸಿನ್ಸ್ ಗೋಧಿ ಬಣ್ಣ. ಆ್ಯಂಡ್ ನಂಗೆ ಆ ಫುಲ್ ಅವ್ರದ್ದು ಆ್ಯಕ್ಚುಲಿ ನಂಗೆ ಎಲ್ಲ ಅವ್ರದ್ದು ಕವಲು ದಾರಿ, ಗೋಧಿ ಬಣ್ಣ ಅವ್ರದ್ದು ಆಲ್ಬಮ್ಸ್ ಇನ್ನೂ ಕೇಳ್ತೀನಿ ನಾನು. ಅವ್ರಿಗೆ ಆ್ಯಕ್ಚುಲಿ ಹೇಳ್ತಾನೆ ಇರ್ತೀನಿ. ಬಟ್ ಐ ಲವ್ ಹಿಸ್ ಮ್ಯೂಸಿಕ್. ಆ್ಯಂಡ್ ಚರಣ್ ಸರ್ ಮ್ಯೂಸಿಕ್ ಅಂದರೆ ಅವ್ರದ್ದು ಸ್ವಲ್ಪ ಒಂಥರ ಸ್ಲೋ ಪಾಯ್ಸನ್ ಥರ. ಅಂದ್ರೆ ಅದು ಫಸ್ಟ್ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಕೇಳ್ತಾ ಕೇಳ್ತಾ ಅದು ಇಟ್ ವಿಲ್ ಇಟ್ಸ್ ಲೈಕ್ ದಟ್. ಹೌದು. ಸೊ ಹಿ ಈಸ್ ಅಮೇಝಿಂಗ್. ಅಂದ್ರೆ ಅವ್ರ ಬಗ್ಗೆ ಅವ್ರ ಮ್ಯೂಸಿಕ್ ಬಗ್ಗೆ ಇರೋ ನಾಲೆಡ್ಜ್, ಪ್ಯಾಷನ್, ಆಮೇಲೆ ಅವ್ರು ಇರೋದೇ ಅವ್ರ ಪರ್ಸನಾಲಿಟಿ ವೆರಿ ಕ್ವಯಟ್ ಪರ್ಸನ್. ಬಟ್ ಹಿಸ್ ಥಿಂಕಿಂಗ್ ಆ್ಯಂಡ್ ಹಿಸ್ ವರ್ಕ್ ಇಸ್, ಐ ಥಿಂಕ್ ವರ್ಕ್ ಟಾಕ್ಸ್ ಫಾರ್ ಹಿಮ್. ಅವ್ರದ್ದು ಯಾವಾಗಲೂ ಅವ್ರ ಕೆಲಸ ಮಾತಾಡಿದೆ. ಸೊ ಅವ್ರ ಬಗ್ಗೆ ಎವ್ರಿಬಡಿ ನೋಸ್. ಬಟ್ ಹೀಸ್ ನಮ್ಮ ಮೂವಿ ಸ್ಕೋರಿಂಗು ಆಮೇಲೆ ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಈ ಜನರೇಷನ್, ನೀವು ಹೇಳ್ದಂಗೆ ಈ ಜನರೇಷನ್, ಆಮೇಲೆ ಬೇಸಿಕ್ಲಿ ಸ್ಕ್ರಿಪ್ಟಿಗೆ ಏನು ಬೇಕಾಗಿತ್ತು, ಸ್ವಲ್ಪ ನಮಗೆ ಅರ್ಬನ್ ವೈಬ್ ಬೇಕಾಗಿತ್ತು. ಸೊ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ತುಂಬಾ ಚಿಕ್ಕವರಾಗಿರೋದ್ರಿಂದ ಕೆಲವು ವಿಷಯಗಳು ನಿಮ್ಗೆ ನೆನಪಿರೋದು ಇಲ್ಲೋ ನಂಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಅಪ್ಪ ಅಮ್ಮ ಮಾತಾಡೋದು ಅಥವಾ ಫ್ಯಾಮಿಲಿಲಿ ಮಾತಾಡೋದು ನಿಮಗೆ ಕನೆಕ್ಟ್ ಆಗಿರತ್ತೆ, ಅಥವಾ ಓ ಹಂಗಾಗಿತ್ತು ಅನ್ನೋದು ನೆನಪಿರುತ್ತೆ. ಆ ಬೇಸಿಸ್ ಮೇಲೆ ಕೇಳ್ತಾ ಇದ್ದೀನಿ. ಸುಧಾರಾಣಿ ಅವರು ಆಗ ಲಾಂಚ್ ಆಗಿದ್ದೆ ಪಾರ್ವತಮ್ಮ ಅವರಿಂದ. ಸೊ ಇವತ್ತು ಸೀನಿಯರ್ ಆರ್ಟಿಸ್ಟ್ ಆಗಿ ಆಸ್ ಎ ಕಿಡ್ ನಿಮ್ಗೆ ಅವರಿಗೆ ನೀವು ಮಗಳ ತರ ಅಲ್ವಾ? ಇವತ್ತು ಅವರು ಕೆಲಸ ಮಾಡ್ತಿದ್ದಾರೆ ನಿಮ್ ಜೊತೆ. ಒಂದು ಟೈಮ್ಗೆ ಬೆಳ್ಳಿ ತರನ ಆಳ್ದಂತ ಅಷ್ಟು ಸೂಪರ್ ಡೂಪರ್ ಹೀರೋಯಿನ್ ಆದ್ರು. ಅಪ್ಪಾಜಿ ಜೊತೆನೆ ಅವರ ಸಿನಿಮಾಗಳು ಅದೆಷ್ಟು ಹಿಟ್ ಆಗಿದೆ. ಸೊ ನಿಮ್ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅವರ ಖುಷಿನೂ ನಾನು ನೋಡಿದೀನಿ. ಈಗ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಕೂಡ, ಆಮೇಲೆ ಟ್ರೇಲರ್ ಲಾಂಚ್ ಅಲ್ಲೂ ಕೂಡ ಅವರ ಸಂಭ್ರಮ ನನಗೆ ತುಂಬಾ ಎಮೋಷನಲ್ ಅನ್ನಿಸ್ತಿತ್ತು ಎಷ್ಟೋ ಕಡೆ. ಎಷ್ಟು ಒಳ್ಳೆ ಮನ್ಸು ಈ ಸುಧಾರಾಣಿ ಅವ್ರದ್ದು ಅಂತ. ಸೊ ನೀವ್ ಅದನ್ನ ನೋಟಿಸ್ ಮಾಡಿದ್ರ? ಮತ್ತೆ ಹೆಂಗಿತ್ತು ಆ ಜರ್ನಿ ಅವ್ರ ಜೊತೆ ನಿಮ್ಮ ಈಗ ಈ ಸಿನಿಮಾ ಜರ್ನಿ? ಇಲ್ಲ, ತುಂಬ ಸ್ವೀಟಾಗಿ ಎಲ್ಲ ಬಂದು ಮಾಡಿಕೊಟ್ರು. ಅಂದರೆ ನೀವು ಹೇಳ್ದಂಗೆ ಅವರು ತುಂಬ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್. ಅವರಿರ್ಬೋದು, ಅಚ್ಯುತ್ ಕುಮಾರ್ ಸರ್ ಇರ್ಬೋದು, ಎಲ್ಲರೂ. ಸೊ ನಾನು ಆ್ಯಕ್ಚುಲಿ ಅವ್ರನ್ನ ಇನ್ನೊಂದು ಮೂವಿ ಶೂಟಿಂಗಲ್ಲಿ ಮೀಟ್ ಮಾಡಿದೆ. ಸೊ ಆವಾಗ ನಾನು ವಂಶಿ ಡಿಸ್ಕಸ್ ಮಾಡಿದ್ವಿ, ಸುಧಾರಾಣಿ ಮ್ಯಾಮ್ ಹತ್ರ ಮಾತಾಡೋಣ ಅಂತ. ಸೊ ನಾನು ಹೇಳಿದೆ, ಹಿಂಗಿದೆ, ಐ ಆಮ್ ಪ್ರೊಡ್ಯೂಸಿಂಗ್ ಅ ಮೂವಿ ಅದು. ಸೊ ಅವರು ತುಂಬ ಖುಷಿಪಟ್ಟರು. ಆಮೇಲೆ ಥ್ರೂ ಔಟ್ ದ ಜರ್ನಿ ಅವರು ನನಗಿರ್ಬೋದು, ವಂಶಿಗಿರ್ಬೋದು ತುಂಬ ಮೋಟಿವೇಟ್ ಮಾಡಿದರು. ಅಂದರೆ ದಿಸ್ ಇಸ್ ವೆರಿ ನೈಸ್, ಐ ಆಮ್ ಸೋ ಹ್ಯಾಪಿ ದಟ್ ಈ ಥರ ಸ್ಕ್ರಿಪ್ಟ್ಸ್ ಮಾಡ್ತಾ ಇದ್ದೀರಾ ಅಂತ, ನಂಗೆ ತುಂಬ ಇಷ್ಟ ಆಯ್ತಾರ ಅಂತ. ಶಿ ವಾಸ್ ವೆರಿ ಸ್ವೀಟ್ ಅಬೌಟ್ ಇಟ್. ಬಟ್ ನಾನು ಚಿಕ್ಕವಳಿದ್ದಾಗ ಇದ್ದಿದ್ದು ನಂಗೆ ಅಷ್ಟು ನೆನಪಿಲ್ಲ. ಬಟ್ ಅವ್ರು ಹೇಳ್ತಾ ಇರ್ತಾರೆ, ಅವರು ಒಂದೊಂದ್ಸತಿ ಹೇಳ್ತಾ ಇರ್ತಾರೆ. ನೀವು ಸೆಟ್ಗೆ ಹೋಗ್ತಿದ್ರ ಅಪ್ಪನ ಸೆಟ್ಗೆ ಯಾವಾಗಾದ್ರೂ ರಜದಲ್ಲಿ ಅಥವಾ? ರಜದಲ್ಲಿ ಹೋಗ್ತಾ ಇದ್ವಿ. ಬಟ್ ಸ್ಕೂಲ್ ಡೇಸಲ್ಲಿ ಅಷ್ಟಿಲ್ಲ. ಬಟ್ ಔಟ್ಡೋರ್ ಶೂಟಿಂಗ್ ಇದ್ದಾಗೆಲ್ಲ ಒಂದೊಂದ್ಸತಿ ಟ್ರಾವೆಲ್ ಮಾಡ್ಬೇಕಂದ್ರೆ ಅವಾಗ ಹೋಗ್ತಾ ಇದ್ವಿ ಜಾಸ್ತಿ. ಹೌದು. ಓಕೆ. ಈಗ ಸುಧಾರಾಣಿ ಮೇಡಮ್ ಜೊತೆ ಒಂದು ಆಫ್ ಸ್ಕ್ರೀನ್ ಆಗ್ಲಿ, ಅಂದ್ರೆ ಈ ಸಿನಿಮಾ ಕನೆಕ್ಷನ್ ಆಗ್ಲಿ ಅಥವಾ ಪರ್ಸನಲ್ ಕನೆಕ್ಷನ್ ಆಗ್ಲಿ, ಏನಾದ್ರೂ ಒಂದಷ್ಟು ಮೆಮೊರಿ ಶೇರ್ ಮಾಡ್ಬೋದಾ? ಅದೇ ನಾನು ಹೇಳ್ದಂಗೆ ನಂಗೆ ನೆನಪಿಲ್ಲ. ಆಮೇಲೆ ಮಿಡಲಲ್ಲಿ ಅದು ಆ ಗ್ಯಾಪ್ ಬಂತಲ್ಲ, ಐ ಥಿಂಕ್ ಅವರು ಸ್ವಲ್ಪ ಬ್ರೇಕ್ ತಗೊಂಡ್ರು. ಅವ್ರದ್ದು ಮ್ಯಾರೇಜ್ ಎಲ್ಲ ಆಯ್ತು, ಬೇಬಿ ಆಯ್ತು ಅವ್ರದ್ದು. ಸೊ ಅವಾಗ ಅಷ್ಟು ಸಿಕ್ಕಿರ್ಲಿಲ್ಲ. ಐ ಥಿಂಕ್ ರೀಸೆಂಟ್ ಫ್ಯೂ ಇಯರ್ಸ್ ಇಂದ ಕನೆಕ್ಷನ್ ಆಯ್ತು. ಸೊ
ಈಗ ಇದರಲ್ಲಿ ಎಷ್ಟೊಂದು ಮುಖಗಳು ಕಾಣಿಸುತ್ತೆ ನಮ್ಗೆ. ಹೌದು ಚೇತನ್ ಶೆಟ್ಟಿ ಅವರು ಇರ್ಬೋದು, ಹೌದು ಆಮೇಲೆ ಚಿತ್ಕಲ್ ಮೇಡಮ್ ಇರ್ಬೋದು, ಹೌದು. ಎಲ್ಲರೂ ಅದೆಷ್ಟು ಚೆನ್ನಾಗಿ ಆಪ್ಟ್ ಅನ್ನಿಸ್ತಾರೆ. ಆಮೇಲೆ ಅವ್ರು ನಮ್ಗೆ ಒಬ್ಬ ಪರ್ಸನ್ ಆಗಿ ಕಾಣಿಸ್ತಿಲ್ಲ, ಆ ಪಾತ್ರ ಆಗಿನೇ ನಮಗೆ ಕಾಣಿಸ್ತಾರೆ. ಹೌದು ಹೌದು ಈ ವರ್ಷನೆಲ್ಲ ನೀವು ನೋಟಿಸ್ ಮಾಡ್ತಿದ್ರ, ಸೆಟ್ಟಿಗೆ ದಿನ ಹೋಗ್ತಿದ್ರ ನೀವು ಹೌದು. ಕೂಡ? ಆಲ್ಮೋಸ್ಟ್ ಎವ್ರಿ ಡೇ ಹೋಗಿದ್ದೀನಿ. ಐ ಥಿಂಕ್ 2-3 ಡೇಸ್ ಅಲ್ಲಿ ಇಲ್ಲಿ ಹೋಗಿ ಮಿಸ್ ಆಯಿತು ಅಷ್ಟೇ. ಬಟ್ ನಾನು ಎವ್ರಿ ಡೇ ಸೆಟ್ಟಲ್ಲಿ ಇರ್ತಾ ಇದ್ದೆ. ಆ್ಯಂಡ್ ಅಚ್ಯುತ್ ಕುಮಾರ್ ಸರ್ ಬಂದಾಗಲೂ ನಾನಿದ್ದೆ. ಅವ್ರದ್ದೆಲ್ಲ ಬಿಟ್ಸಲ್ಲಿ ಶೂಟಿಂಗ್ ಆಯಿತು. ಹ್ಮ್. ಸೊ ನಾನು ಆಲ್ಮೋಸ್ಟ್ ಎವ್ರಿ ಡೇ ಇರ್ತಾ ಇದ್ದೆ ಸೆಟ್ಟಲ್ಲಿ. ಓಕೆ, ಈಗ ಡೈರೆಕ್ಟ್ರಿಗೆ ಡೇ ಒನ್ನಿಂದ ಎಲ್ಲಿವರೆಗೂ ಕೆಲಸ ಇರುತ್ತೆ, ಹೌದು ನಮಗೆ ಸ್ಕ್ರೀನ್ ಆಗೋವರೆಗೂ. ಬಟ್ ಆಸ್ ಎ ಪ್ರೊಡ್ಯೂಸರ್ ನಿಮ್ಗೆ ಅದ್ರ ಆಚೆನೂ ಕೆಲಸ ಇರುತ್ತೆ, ಅದ್ರ ಮುಂಚೆನೂ ಕೆಲಸ ಹೌದು ಇರುತ್ತೆ. ಹೌದು. ಈಗ ಅಟ್ ಪ್ರೆಸೆಂಟ್ ನೀವು ಹೆಂಗ್ ಮ್ಯಾನೇಜ್ ಮಾಡ್ತಿದ್ದೀರಾ? ನಿಮ್ಗೆ ಯಾರು ಸಾಥ್ ಕೊಡ್ತಾ ಇದ್ದಾರೆ? ನನ್ನ ಫುಲ್ ಟೀಮ್ ಇದ್ದಾರೆ. ನಂದು ವಂಶಿ ಸಪೋರ್ಟ್ ಇದೆ. ಆಮೇಲೆ ನಮ್ಮ ಮ್ಯಾನೇಜರ್ ಚಿರಾಗ್ ಅಂತ ಇದ್ದಾರೆ, ಶಂಭು ಅಂತ ಇದ್ದಾರೆ. ಸೊ ಟೀಮ್ ಇದೆ, ಅವರೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೋ ಪ್ರಾಬ್ಲಮ್. ನಂಗೊಂದು ಆಶ್ಚರ್ಯ ಏನ್ ಗೊತ್ತಾ, ನೀವು ಬಿಸ್ನೆಸ್ ಆಸ್ ಎ ಬಿಸ್ನೆಸ್ ಈ ಸಿನಿಮಾಗೆ ಇಳ್ದಿರ್ಬೋದು. ನಾವು ವೆರಿ ಬಿಗಿನಿಂಗ್ ನೀವು ಪುಟಾಣಿದ್ ಈಗ್ಲೂ ನಾವು ಹಾಡ್ ನೋಡಿದ್ರೆ ನನಗೆ ನಿವೇದಿತಾ ಅಂದ ತಕ್ಷಣ ಈ ಫೇಸ್ ನೆನ್ಪು ಬರಲ್ಲ, ಆ ಫೇಸೇ ನೆನ್ಪು ಬರುತ್ತೆ. ನಾವು ಈಗ್ಲೂ ಟಿವಿಲಿ ನೋಡ್ತಾ ಇರ್ತೀವಿ ಆ ಹಾಡ್ಗಳನ್ನ. ಸೊ ಅದಂತೂ ನಿಮಗ್ ನೆನ್ಪಿರಕ್ ಸಾಧ್ಯನೇ ಇಲ್ಲ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಅದನ್ನ ಫೋಟೋಸ್ನ ವಿಡಿಯೋಸ್ನ ನೋಡಿದಾಗ, ಮತ್ತೆ ಆ ಸಿಚುಯೇಷನ್ ಅಪ್ಪ ಆಗ್ಲಿ ಅಥವಾ ಫ್ಯಾಮಿಲಿ ಆಗ್ಲಿ ಯಾರಾದ್ರೂ ನೆನ್ಪಿಸ್ದಾಗ ಏನೆಲ್ಲ ಕತೆಗಳು ನೆನಪಾಗುತ್ತೆ, ಏನೆಲ್ಲ ಮಾಡಿದ್ರಿ, ಏನಾದ್ರೂ ಅವ್ರು ಹೇಳಿದ್ ನಿಮ್ಗೆ ಅಂದ್ರೆ ಶೂಟಿಂಗ್ ಟೈಮಲ್ಲಿ ಅಂಡಮಾನ್? ನಂಗೆ ಅಷ್ಟು ನೆನಪಿಲ್ಲ. ಬಟ್ ಐ ಥಿಂಕ್ ನಾನು ಸ್ವಲ್ಪ ಬೀಚ್ದು ಶೂಟಿಂಗ್ದೆಲ್ಲ ಚೂರ್ ವೇಗಾಗಿ ನೆನಪಿದೆ ಅಷ್ಟೇ. ಐ ವಾಸ್ ಜಸ್ಟ್ 4 years ಅದಕ್ಕೆ old. ಈಗ ಅವ್ರು ಯಾರಾದ್ರೂ ನೆನಪು ಮಾಡಿರೋ ವಿಷಯಗಳು ನಿಮಗೆ ಅಂದ್ರೆ ನೆನಪಿದ್ಯಾ? ಏನೇನೋ ಅಮ್ಮ ಅಪ್ಪ ಹೇಳ್ತಾ ಇರ್ತಾರೆ. ಅಂದ್ರೆ ಅದು ನಾವು ಐ ಥಿಂಕ್ ಅಂಡಮಾನಲ್ಲಿ ಆಲ್ಮೋಸ್ಟ್ 1 month ಇದ್ವಿ ಅನ್ಸುತ್ತೆ ಅವಾಗ. ಸೊ ದಿನ ಬೆಳಿಗ್ಗೆ 3 o'clock 4 o'clock ಇದ್ಬಿಟ್ಟು ಶೂಟಿಂಗ್ ರೆಡಿ ಆಗಿ ವಿ ಟು ಕಮ್ ಬ್ಯಾಕ್, ಬಿಕಾಸ್ ಅಲ್ಲಿ ಸನ್ಸೆಟ್ ಬೇಗ. ಹೌದು, ಸೊ ಸನ್ಸೆಟ್ ಬೇಗ ಆಗ್ತಾ ಇತ್ತು. ಸೊ ವಾಪಸ್ ಬಂದ್ಬಿಟ್ಟು ನಾನು ಅಪ್ಪ ಸ್ವಿಮ್ಮಿಂಗ್ ಹೋಗ್ತಾ ಇದ್ವಿ ಅಲ್ಲಿ ಹೋಟೆಲ್. ನಾನು ಅಲ್ಲೇ ಸ್ವಿಮ್ಮಿಂಗ್ ಕಲ್ತಿದ್ದು ಆಕ್ಚುಲಿ. ಅಂದ್ರೆ ಅಪ್ಪ ಹೇಳ್ಕೊಡ್ತಾ ಇದ್ರು. ಆಮೇಲೆ ಬೀಚಲ್ಲಿ ನನಗೆ ಸ್ವಲ್ಪ ಮಣ್ಣ್ ಮೇಲೆ ಕಾಲಿಡಕ್ ತುಂಬಾ ಭಯ ಆಗ್ತಾ ಇತ್ತು. ಸೊ ಅದು ಆಮೇಲೆ ಅದು ಚೂರ್ ನೆನಪಿದೆ ಅಷ್ಟೇನಿಲ್ಲ. ಅದ್ರಲ್ಲಂತೂ ಅದೆಷ್ಟು ಮುದ್ದು ಅಂದ್ರೆ ಈಗ ಮಗು ಸಿಕ್ಕರೆ ಮುದ್ದು ಮಾಡ್ಬೇಕು ಅನ್ಸುತ್ತೆ. ಅಷ್ಟು ಕ್ಯೂಟ್ ಆಗಿ ಚಬ್ಬಿ ಆಗಿ ಏನೋ ಒಂಥರ ಕ್ಯೂಟ್ನೆಸ್ ಕಾಣಿಸುತ್ತೆ ಅದ್ರಲ್ಲಿ. ಆ ಸೆಲೆಕ್ಷನ್ ನ ಕೂಡ ಅಪ್ಪ ಅನ್ಸುತ್ತೆ ಹೇಳಿದ್ರು, ನೀವೇನೋ ಸ್ಕೂಲ್ಗೆ ರೆಡಿ ಆಗಿ ಹೋಗ್ತಿದ್ರಿ ನೋಡ್ಬಿಟ್ಟು ಯಾವ್ದೋ ಮಗು ಯಾಕಿದೆ ಮಗುನೇ ತಗೊಂಡ್ಬಿಡೋಣ ಅಂತ. ಆ ಸಿಚುಯೇಷನ್ಸ್ ಗಳು ಗೊತ್ತಿತ್ತು ನಮ್ಗೆ, ಯಾವ್ದೋ ಇಂಟರ್ವ್ಯೂ ನಲ್ಲಿ ಹೇಳಿದ್ರು ಅದನ್ನ. ಬಟ್ ನಿಮ್ಗೆ ಆರ್ಟಿಸ್ಟೇ ಮನೇಲಿದ್ದಾರೆ, ಒಂದ್ ಸ್ಕೂಲು ಯೂನಿವರ್ಸಿಟಿನೇ ಮನೇಲಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಸೆಲೆಬ್ರಿಟಿ ಕಿಡ್ ಆಗೋದಿದೆಯಲ್ಲ, ಅದು ತುಂಬಾ ಕಷ್ಟ ಕೆಲವರಿಗೆ. ಕೆಲವರಿಗೆ ಅದು ಬ್ಲೆಸ್ಸಿಂಗ್ಸ್ ಅನ್ನಿಸ್ಬೋದು, ಇನ್ ಕೆಲವರಿಗೆ ಅಯ್ಯೋ ಇದ್ ಯಾಕಪ್ಪ ನಾನು ಸೆಲೆಬ್ರಿಟಿ ಮನೇಲಿ ಹುಟ್ಟಿದೆ ಅಂತಾನೂ ಅನ್ಸಿರ್ಬೋದು. ನಿಮಗೆ ಯಾವ ತರ ಫೀಲ್ ಆಗಿದೆ? ಅಥವಾ ನೀವು ತೋರ್ಸ್ಕೊಂಡೇ ಇಲ್ವಾ ನೀವು ಶಿವಣ್ಣ ಅವ್ರ ಮಗಳು ಅಂತ? ಎರಡು ಅನ್ಸುತ್ತೆ ಒಂದೊಂದ್ಸತಿ. ಡಿಫ್ರೆಂಟ್ ಫೇಸಸ್ ಆಫ್ ಲೈಫಲ್ಲಿ ಎರಡು ಅನ್ಸುತ್ತೆ. ಬಟ್ ಇಟ್ಸ್ ನೈಸ್. ಅಂದರೆ ನಾನು ಸ್ಕೂಲಲ್ಲಿ ಇದ್ದಾಗೆಲ್ಲ ಆನೆಸ್ಟ್ಲಿ ನಂಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ, ಬಿಕಾಸ್ ನಾನು ನನ್ನ ಫ್ರೆಂಡ್ಸು ನನ್ನ ಸ್ಕೂಲ್ ಲೈಫಲ್ಲಿ ಬ್ಯುಸಿ ಇದ್ದೆ. ಸೊ ಅವಾಗ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಐ ಥಿಂಕ್ ಕಾಲೇಜ್ ಆದಮೇಲೆ ಅದಿನ್ನೂ ಸ್ವಲ್ಪ ಈಗ ಆಚೆ ಹೋದಾಗ ಸ್ವಲ್ಪ ರೆಕಗ್ನೈಸ್ ಮಾಡ್ತಾರೆ, ಬಂದು ಮಾತಾಡಿಸ್ತಾರೆ. ಬಟ್ ಅದನ್ನ ಪಾಸಿಟಿವ್ ಆಗಿ ತಗೊಳಕ್ ಟ್ರೈ ಮಾಡಬೇಕು ಅಷ್ಟೇ. ಅಂದರೆ ಅವರು ಪ್ರೀತಿಯಿಂದಾನೇ ಬಂದು ಮಾತಾಡ್ಸೋದು, ಇನ್ನೇನು ಇಲ್ಲ. ಸೊ ಥಿಂಕ್ ಅಷ್ಟೇ. ಬಟ್ ನೋ ಪ್ರಾಬ್ಲಮ್, ಇವಾಗ ಅಭ್ಯಾಸ ಆಗ್ಬಿಟ್ಟಿದೆ ಅಷ್ಟೇ. ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ, ಬಟ್ ಇವಾಗ ಮೆಚುರಿಟಿ ಬಂದಂಗೆ ಇಟ್ಸ್ ಆಲ್ ಪಾರ್ಟ್ ಆಫ್ ಲೈಫ್ ಅಂತ ಅಷ್ಟೇ. ಈಗ ಫ್ಯಾಮಿಲಿ ಎಲ್ಲ ಹೆಂಗ್ ಸಪೋರ್ಟ್ ಮಾಡ್ತು ನಿಮ್ಗೆ? ಯಾಕಂದ್ರೆ ಇವಾಗ ಧೀರೇನ್ಗೂ ಕೂಡ ಸಿನಿಮಾ ಮಾಡ್ತಾ ಇದ್ದೀರಾ, ಅದಂತೂ ತುಂಬಾ ಖುಷಿ ಆಗೋಯ್ತು. ಯಾಕಂದ್ರೆ ನಮಗ್ ನಾವೇ ಸಪೋರ್ಟ್ ಮಾಡೋದಿದೆಲ್ಲ ತುಂಬಾ ಇಂಪಾರ್ಟೆಂಟ್. ಸೊ ಅದೆಲ್ಲ ಹೆಂಗೆ ಪ್ರೋಸೆಸ್, ಹೆಂಗ್ ನಡೀತಾ ಇದೆ ಇವಾಗ? ಅದು ಸ್ಟಾರ್ಟ್ ಆಗುತ್ತೆ. ಐ ಥಿಂಕ್ ವೆರಿ ಸೂನ್ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಮುಹೂರ್ತ ಆದಮೇಲೆ ಫಸ್ಟ್ ಶೆಡ್ಯೂಲ್ ಎಲ್ಲ ಸ್ಟಾರ್ಟ್ ಮಾಡ್ಕೋತಾರೆ. ಸೊ ಅಂದರೆ ಪ್ರೊಸೆಸ್ ಚೆನ್ನಾಗಿದೆ. ನಾನು ಇನ್ನೂ ಅಷ್ಟು ಇನ್ವಾಲ್ವ್ ಆಗಿಲ್ಲ ಆ ಪ್ರಾಜೆಕ್ಟಲ್ಲಿ. ಇಟ್ ಇಸ್ ಜಸ್ಟ್ ಸ್ಟಾರ್ಟಿಂಗ್ ಔಟ್. ಸೊ ಇಟ್ಸ್ ಗೋಯಿಂಗ್ ಗುಡ್. ಓಕೆ, ಈಗ ಇಷ್ಟೆಲ್ಲ ಕೆಲಸಗಳು ನಡೀತಾ ಇದೆ, ನನ್ಗೆ ಗೊತ್ತು ಇದು ಮುಗಿದೆಲ್ಲ ಮುಂದಿನ ಮಾತಾಡಕ್ ಆಗಲ್ಲ ಅಂತ.
ಬಟ್ ಸ್ಟಿಲ್ ನಿಮ್ಗೆ ವೆಬ್ ಸೀರೀಸ್ ಅಂತಾನೆ ಸ್ಟಿಕ್ ಆದವರು ಈ ಸಿನಿಮಾಗೆ ಹೆಂಗ್ ಟರ್ನ್ ಆದ್ರಿ? ಮತ್ತೆ ಯಾಕೆ ಸಿನಿಮಾ ಮಾಡ್ಬೇಕು ಅನ್ಸ್ತು ಸೊ ನಿಮ್ಗೆ? ವೆಬ್ ಯಾಕಂದ್ರೆ ಸೀರೀಸ್ ತುಂಬಾ ಸ್ಟ್ರಾಂಗ್ ಆಗಿದ್ರಿ, ಸಿನಿಮಾ ಬೇಡವೇ ಹೌದು. ಬೇಡ, ಹೌದು. ಬರೀ ಸೊ ನಾನು 3 ವೆಬ್ ಸೀರೀಸ್ ಮಾಡಿದ್ಮೇಲೆ ಅದನ್ನ ಬಿಸ್ನೆಸ್ ಮಾಡಕ್ ತುಂಬಾ ಕಷ್ಟ ಆಯ್ತು. ಬಿಕಾಸ್ ಯಾವುದೋ OTT ಪ್ಲಾಟ್ಫಾರ್ಮ್ಸ್ ಕನ್ನಡ ವೆಬ್ ಸೀರೀಸ್ ತಗೋತಾ ಇರ್ಲಿಲ್ಲ ಅವಾಗ ನಾವು ಸ್ಟಾರ್ಟ್ ಮಾಡಿದಾಗ. ಹ್ಮ್. ಸೊ ಅದು ಸೆಲ್ ಮಾಡೋಕ್ಕೆ ಆಲ್ಮೋಸ್ಟ್ 2-3 ಇಯರ್ಸ್ ತಗೊಂಡ್ವಿ ನಾವು. ಫ್ರಾಮ್ ದ ಬಿಗ್ ಪ್ಲಾಟ್ಫಾರ್ಮ್ಸ್ ಟು ಸ್ಮಾಲ್ ಒನ್ಸ್ ಯಾರು ಕನ್ನಡ ಕಾಂಟೆಂಟ್ ತಗೋತಾ ಇರ್ಲಿಲ್ಲ ಅವಾಗ. ಸೊ ಆಮೇಲೆ ಏನೋ ಟ್ರೈ ಮಾಡಿ ಐ ಥಿಂಕ್ ಕೋವಿಡ್ ಆದಮೇಲೆ ಎಲ್ಲ ಬಿಸ್ನೆಸ್ ಆಯಿತು. ಆ್ಯಕ್ಚುಲಿ ನನ್ನ ಫಸ್ಟ್ ವೆಬ್ ಸೀರೀಸ್ ನಾನು ತೆಲುಗಲ್ಲಿ ಸೆಲ್ ಮಾಡಿದ್ದು, Correct, ಆಹಾ correct. ಅಲ್ಲಿದೆ ಅದು. ಹ್ಮ್. ಬಿಕಾಸ್ ಕನ್ನಡಲ್ಲಿ ಯಾರೂ ತಗೊಳ್ಳಿಲ್ಲ. ಸೊ ಅದು ಟ್ರೈ ಮಾಡಿ ಆಲ್ಮೋಸ್ಟ್ 1 ಇಯರ್ ಆದಮೇಲೆ ರಿಲೀಸ್ ಆದಮೇಲೂ 1 ಇಯರ್ ಐ ಟ್ರೈಡ್ ಅಂದರೆ ಪಿಚ್ ಮಾಡೋಕ್ಕೆ ಇದು. ಬಟ್ ಅದು ಸೆಲೆಕ್ಟ್ ಆಗಿ ಆಲ್ಮೋಸ್ಟ್ ಯಾವಾಗಲೂ ಡ್ರಾಪ್ ಆಗ್ತಾಯಿತ್ತು. ಸೊ ಬಟ್ ಬಿಸ್ನೆಸ್ ಹ್ಯಾಸ್ ಟು ಕೀಪ್ ಗೋಯಿಂಗ್ ಅಲ್ವಾ. ಸೊ ಹೌದು. ಇದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ತು ಅಂತ ಐ ಥಾಟ್ ಓಕೆ ಲೆಟ್ಸ್ ಡೂ ಅ ಮೂವಿ. ಇನ್ಮೇಲೆ ಹಂಗಾದ್ರೆ ವೆಬ್ ಸೀರೀಸು ಮಾಡ್ತೀರಾ, ಸಿನಿಮಾನು ಹಾ, ಮಾಡ್ತೀರಾ? ಅದು ಆಪರ್ಚುನಿಟಿ ಬಂದ್ರೆ ಮಾಡ್ತೀನಿ ಬಂದಂಗೆ. ಡೆಫಿನೆಟ್ಲಿ. Okay. ಬಟ್ ಫಾರ್ ನಾವು ಮೂವೀಸ್. ನಾವು ಮೂವೀಸ್, ಇದು ತುಂಬಾ ಖುಷಿ ವಿಷಯ. ಬಟ್ ಹೊಸಬ್ರಿಗೆ ಅವಕಾಶ ಕೊಡ್ತೀನಿ ಅನ್ನೋ ಥಾಟ್ ಅಂತೂ ನಮ್ಗೆ ಇನ್ನಾನ ಖುಷಿ ಆಯ್ತು. ಹೌದು. ಯಾಕಂದ್ರೆ ಎಷ್ಟೊಂದು ಜನ ಕಾಯ್ತಾ ಇದ್ದಾರೆ, ಅವ್ರಿಗೆ ಹೌದು. ಎಷ್ಟು ಟ್ಯಾಲೆಂಟ್ ಇಟ್ಕೊಂಡು ಕಾಯ್ತಾ ಇದ್ದಾರೆ. ನನ್ಗೆ ಈಗ ಅಪ್ಪು ಸರ್ದು ಅದಕ್ಕೆ ಕನೆಕ್ಟ್ ಆಗೋದು. ಅವರು ಕೂಡ PRK ನಲ್ಲಿ ತುಂಬಾ ಜನ ಹೌದು, ಹೊಸಬ್ರಿಗೇನೆ ಹುಡುಕಿ ಹೌದು. ಅವಕಾಶ ಕೊಟ್ರು. ಯಾರು ನಿಜವಾಗ್ಲೂ ಅವಕಾಶದಿಂದ ವಂಚಿತರಾಗಿದ್ದಾರೆ ಅವ್ರಿಗೆ ಈ ವೇದಿಕೆ ಅಂತ. ಸೊ ನಿಮಗೆ ಅವ್ರು ಎಷ್ಟು ಆದರ್ಶ ಅಪ್ಪು ಸರ್? ನೋ, ತುಂಬಾ ಅಂದ್ರೆ ಅವರು ಅಪ್ಪು ಚಿಕ್ಕಪ್ಪ ಯಾವಾಗ್ಲೂ ಕಾಂಟೆಂಟ್ ಮೇಲೆ ಫೋಕಸ್ ಮಾಡ್ತಾ ಇದ್ರು. ಅಂದ್ರೆ PRK ಸ್ಟಾರ್ಟ್ ಆದಾಗ ಅವರು ಕಾಂಟೆಂಟಲ್ಲೇ ಫೋಕಸ್ ಇದ್ರು. ಆಮೇಲೆ PRKಲ್ಲೂ ತುಂಬ ಒಳ್ಳೊಳ್ಳೆ ಸಿನಿಮಾಸ್ ಬಂದಿದೆ. ಕವಲು ದಾರಿ ಎಲ್ಲ ತುಂಬ ಗುಡ್ ಮೂವೀಸ್. ಸೊ ಬಟ್ ಅವ್ರ ಒನ್ ಥಿಂಗ್ ಯಾವಾಗಲೂ ಏನಂದ್ರೆ ಆರ್ಟ್ ಮೇಲೆ ಎಷ್ಟು ಫೋಕಸ್ ಮಾಡಬೇಕು ಅದನ್ನು ಬಿಸ್ನೆಸ್ ಮೇಲೂ ಫೋಕಸ್ ಮಾಡಬೇಕು ಅಂತ ಹೇಳ್ತಾ ಇದ್ರು. ಹೌದು, ಪ್ಯೂರ್ ಬಿಸ್ನೆಸ್ ಮೆನ್ ಅಂತಾನೆ ಹೇಳ್ತಾ ಇದ್ದಿದ್ದು ನಾನು. ತುಂಬಾ ಆಕಸ್ಮಿಕ ಹೌದು. ಸಿನಿಮಾ ಮಾಡಿದ್ದು ಅನ್ನೋ ಹೌದು. ತರಾನೇ. ಸೊ ನಿಮ್ಗೆ ಯಾವತ್ತೂ ಅನಿಸ್ಲಿಲ್ವಾ ಇವಾಗ ಇದು ಶುರು ಆದ್ಮೇಲೆ ಅಪ್ಪು ಸರ್ನ ಎಷ್ಟು ಮಿಸ್ ಮಾಡ್ಕೊಂಡ್ರಿ? ತುಂಬಾ ಮಿಸ್ ಮಾಡ್ಕೋತೀನಿ. ಅಂದ್ರೆ ಈಗ ಫೈರ್ಫ್ಲೈ ರಿಲೀಸ್ ಆಗ್ಬೇಕಂದಿದ್ರೆ ಡೆಫಿನೆಟ್ಲಿ ಹಿ ವುಡ್ ಹ್ಯಾವ್ ಲವ್ಡ್ ಇಟ್. ಹೌದು. ಯಾ, ನೀವು ಈ ತರದೊಂದು ಅಂದ್ರೆ ಪ್ರೊಡ್ಯೂಸರ್ ಆಗ್ತೀರಾ ಅಥವಾ ನಿಮ್ದೇ ಒಂದು ಪ್ರೊಡಕ್ಷನ್ ವೇನ ಶುರು ಮಾಡ್ತೀರಾ, ಈ ಥಾಟ್ ಯಾವಾಗಾದ್ರೂ ಶೇರ್ ಮಾಡಿದ್ರಾ ಸರ್ ಜೊತೆ? ಹಾ, ಅಂದ್ರೆ ಅಷ್ಟು ವರ್ಕ್ ಬಗ್ಗೆ ಮಾತಾಡ್ತಾ ಇರ್ಲಿಲ್ಲ. ಇನ್ನು ಆಗ ನಿಮ್ಗೆ ಅಷ್ಟೊಂದು ಅಟೆನ್ಷನ್ ಐ ವಾಸ್ ಡೂಯಿಂಗ್ ವೆಬ್ ಸೀರೀಸ್. ಐ ಥಿಂಕ್ ಅದು ಟೀಸರ್ ಎಲ್ಲ ತೋರಿಸಿದ್ದೆ ಅವ್ರಿಗೆ ಅಂಡ್ ಅವ್ರಿಗೆ ತುಂಬಾ ಇಷ್ಟ ಆಗಿತ್ತು. ಅಂಡ್ he used to always tell good focus on the business ಅಂತ he used to tell. Yeah. ಸೊ ಸ್ವೀಟ್. Yeah. ಓಕೆ, ಈಗ ಇಷ್ಟೆಲ್ಲ ನಡೀತಾ ಇದೆ ಕೆಲಸಗಳು. 24ಕ್ಕೆ ರಿಲೀಸ್ ಟೈಮ್. ನನ್ನ ಅದನ್ನ ಕೇಳ್ಪಟ್ಟೆ, ವಂಶಿ ಹೇಳಿದ್ರು ಇಲ್ಲ 24 ಪ್ಲಾನ್ ಎಲ್ಲ Coincidence. ಕೋಇನ್ಸಿಡೆನ್ಸ್ಲಿ ಆಗಿದ್ದಂತ. ಬಟ್ ನೀವು ತುಂಬಾ ಅದೃಷ್ಟವಂತರು ಅಂತ ನಾನು ಅವ್ರಿಗೆ ಹೇಳ್ತಾ ಇದ್ದೆ. ಹೌದು. ಯಾಕಂದ್ರೆ ಅವ್ರಿಗೆಲ್ಲಾ ಸ್ಟೇಜಸ್ಲು ಹಂಗೆ ಕೂಡ ಬಂದಿದೆ ಯೋಗ. ಹೌದು, ಹೌದು. ಈಗ ರಿಲೀಸ್ ಡೇಟ್ ಕೂಡ ಅದಕ್ಕೆ ಸಾಕ್ಷಿ. ಹೌದು. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ 24ಕ್ಕೆ ಫಿಕ್ಸ್ ಹೌದು. ಆಗಿರೋದು ಕೂಡ. ಹೌದು. ಸೊ ಅಜ್ಜಂದೊಂದು ಬರ್ತ್ಡೇ ಅವತ್ತಿನ ದಿನ ನಿಮ್ಮ ಫಸ್ಟ್ ಸಿನಿಮಾ ನಿಮ್ಮ ಪ್ರೊಡಕ್ಷನ್ ಇಂದ ಶುರು ಆಗ್ತಿರೋದು. ನಿಮ್ಗೆ ಎಷ್ಟು ಬ್ಲೆಸ್ಸಿಂಗ್ ಅನಿಸ್ತಿದೆ, ಮತ್ತೆ ಆಡಿಯನ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದು ತುಂಬಾ ದೊಡ್ಡ ಬ್ಲೆಸ್ಸಿಂಗ್ ಡೆಫಿನೆಟ್ಲಿ. ಅಂಡ್ ಅದು ತಾತ ಬರ್ಡೇ ದಿವಸ ಬರ್ತಾ ಇರೋದು ವೆರಿ ಸ್ಪೆಷಲ್ ಫಾರ್ ಮೀ. ಸೊ ವೆರಿ ಹ್ಯಾಪಿ ಅಬೌಟ್ ಇಟ್. ನೀವು ಸೆಲೆಬ್ರಿಟಿ ಕಿಡ್ ಆದ್ಮೇಲೆ ನಮ್ಗೆ ಅನ್ಸುತ್ತೆ ನಮ್ಮ ಮನೇಲೆ ಸೆಲೆಬ್ರಿಟಿ ಇರ್ಬೇಕಾದ್ರೆ ನಾವ್ ಯಾರನ್ನೂ ವಾವ್ ಅಂತ ನೋಡಲ್ಲ. ನಾವ್ ಹೊರಗಡೆ ನಿಂತವ್ರಿಗೆ ಹಂಗ ಅನ್ಸುತ್ತೆ. ನಿಮಗೆ ಅನ್ಸಿದ್ಯಾ ಹಾಗೆ? ನಿಮ್ ಮನೇಲಿ ಸೆಲೆಬ್ರಿಟಿ ಅಪ್ಪನೇ ದೊಡ್ಡ ಸ್ಟಾರು, ಅಪ್ಪಂಗೆ ಎಲ್ರು ವಾವ್ ಅಂತಾರೆ. ಬಟ್ ನೀವ್ ಯಾರಿಗಾರು ವಾವ್ ಅಂದಿರೋದಿದ್ಯಾ? ಡೆಫಿನೆಟ್ಲಿ ತುಂಬಾ ಜನ ಇದ್ದಾರೆ. ಅಂದ್ರೆ ನಾನು ಮೀಟ್ ಮಾಡಿದಾಗ ಅಂದ್ರೆ ಯು ವಾಂಟ್ ಮಿ ಟು ಟೆಲ್ ದ ನೇಮ್ಸ್? Okay. ಕಂಫರ್ಟಬಲ್ ಯಾ ತುಂಬಾ ಜನ ಇದ್ದಾರೆ. ಅಂದ್ರೆ ರಜನಿಕಾಂತ್ ಅವ್ರನ್ನ ಮೀಟ್ ಆದಾಗ ಅಂದ್ರೆ ಅವ್ರದ್ದು ವೆರಿ ಪಾಸಿಟಿವ್ ಆರಾ ಇದೆ ಅವ್ರದ್ದು. ಸೊ ಇಟ್ ವಾಸ್ ವೆರಿ ನೈಸ್ ಟು ಮೀಟ್ ಹಿಮ್. ಅದು ನೆನ್ಪಿದ್ಯಾ ಯಾವಾಗ ಜೈಲರ್ ಟೈಮ್ ಅಲ್ಲಿ ಮೀಟ್ ಮಾಡಿ, ಅಂದ್ರೆ ಚಿಕ್ಕವಳಿದ್ದಾಗ ನಂಗೆ ನೆನಪಿಲ್ಲ. ಬಟ್ ಜೈಲರ್ ಟೈಮ್ ಆಗಿ ಮೀಟ್ ಆದಾಗ ಹಿ ವಾಸ್ ವೆರಿ ಸ್ವೀಟ್ ಪರ್ಸನ್ ಅನ್ಸ್ತು ನಂಗೆ. ಏನಂದ್ರು? ಏನಾದ್ರು ಆ ಮೂಮೆಂಟ್ ನ ನಮ್ ಜೊತೆ ಶೇರ್ ಮಾಡ್ಬೋದಾ? ಅಂದ್ರೆ ಏನ್ ಮಾಡ್ತಾ ಇದ್ಯಾ ಅಂದ್ರೆ ಅವಾಗ ಫೈರ್ಫ್ಲೈನು ಸ್ಟಾರ್ಟ್ ಮಾಡಿದ್ವಿ. ಐ ಥಿಂಕ್ ಸ್ಟಾರ್ಟ್ ಆಗಿತ್ತು ಅವಾಗ. ಸೊ ಹಿ ವಾಸ್ ವೆರಿ ಸ್ವೀಟ್ ಅಬೌಟ್ ಇಟ್. ಗುಡ್ ಬ್ಲೆಸ್ಸಿಂಗ್ಸ್ ಕೊಟ್ರು. ವೆರಿ ನೈಸ್ ಪರ್ಸನ್. ಇಲ್ಲಿ ಯಾವಾಗಾದ್ರೂ ಬಂದಿದಾರ ಮನೆಗೆ ರಜನಿ ಸರ್?
ಬಂದಿದ್ದಾರೆ ಅನ್ಸುತ್ತೆ, ನಿಮಗೆ ನಂಗೆ ನೆನಪಿಲ್ಲ. ನೆನಪಿಲ್ಲ. ಓಕೆ ಓಕೆ ಫೈನ್. ಅಂದ್ರೆ ಅದ್ ಕರೆಕ್ಟ್. ಚಿಕ್ಕ ವಯಸ್ಸಲ್ಲಿ ಯಾವ್ದು ನೆನಪಿರಲ್ಲ, ಬಟ್ ಮನೇಲಿ ಏನಾದ್ರು ಮಾತಾಡಿದಾಗ ಅದು ಸ್ಟ್ರೈಕ್ ಆಗುತ್ತೆ. ಹೌದು. ಹೌದಂತೆ ಬಂದಿದ್ರಂತೆ ಹಿಂಗೆ ಹೌದು. ಅಂತ. ಅದೆಷ್ಟೊಂದು ವಿಷಯಗಳು ಹಂಗಾಗುತ್ತೆ ಚಿಕ್ಕವ್ರು ಇರ್ಬೇಕಾದ್ರೆ. ಇದೆ ಅವಾಗ ಆಗಿದೆ, ನಮ್ಗೆ ಇವಾಗ ಅದನ್ನ ಸೆಲೆಬ್ರೇಟ್ ಮಾಡಕ್ಕಾಗ್ತಿಲ್ಲ ಅಥವಾ ಫೀಲ್ ಮಾಡಕ್ಕಾಗ್ತಿಲ್ಲ ಅಂತ ಹೌದು. ಅನ್ಸಿರ್ಬೋದು ನಿಮ್ಗೆ. ನೀವ್ ಹಂಗಾದ್ರೆ ರಜನಿಕಾಂತ್ ಸರ್ನ ತುಂಬಾ ಇಷ್ಟಪಡ್ತೀರಾ. ಹೌದು. ಅದ್ರ ಆಚೆ ಬಾಲಿವುಡ್ ಅಲ್ಲಿ ಯಾರ್ಯಾರು ಇಷ್ಟ ನಿಮ್ಗೆ? ಬಾಲಿವುಡ್ ಅಲ್ಲಿ ನನ್ಗೆ ಇವಾಗ ವಿಕ್ಕಿ ಕೌಶಲ್ ಇಷ್ಟ, ಹ್ಮ್. ರಿತಿಕ್ ರೋಷನ್ ಅವಾಗಿಂದ ಇಷ್ಟ. Nice. ಈಗ ನೀವು ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರ್ ಆಗೋ ಏನಾದ್ರು ಚಾನ್ಸಸ್ ಇದೆಯಾ ನೆಕ್ಸ್ಟ್? ಅದಕ್ಕೆ ಈ ಪೀಟಿಕೆ ಹಾಕಿದ್ ನಾನು. Okay. ಯಾರು ಇಷ್ಟ ಅಂತ. ಅದ್ ಗೊತ್ತಿಲ್ಲ, ಬಟ್ ಇವಾಗ ಕನ್ನಡ ಸಿನಿಮಾ ಮಾಡ್ಬೇಕು ಕನ್ನಡ ಅಂತ. ಸಿನಿಮಾ ಮಾಡ್ಬೇಕು. ಹೌದು. ನಮ್ಮ ಕನ್ನಡದ ಕಂದ ನೀವು, ಅದಕ್ಕೆ ಕನ್ನಡದ ಸಿನಿಮಾ ಮಾಡ್ಬೇಕು. ಹೌದು. ಅಂಡ್ ಆಲ್ ದ ವೆರಿ Thank ಬೆಸ್ಟ್. you. ನನ್ಗೆ ಈ ಮಾತುಕತೆ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ, ಯಾಕಂದ್ರೆ ಈಗ ತುಂಬಾ ಸಿನಿಮಾ ಬ್ಯುಸಿನಲ್ಲಿ ಇರೋದ್ರಿಂದ ನಾನು ಜಾಸ್ತಿ ನಿಮ್ಮನ್ನ ಬೇರೆ ವಿಷಯಗಳಿಗೆ ಎಳಿಯಕ್ಕಾಗಲ್ಲ. ಹೌದು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬೇರೆಯವರು ಸಿಕ್ಕಿದ ತಕ್ಷಣ ಕೇಳಿ ಮುಗಿಸ್ಬಿಡೋಣ ಅನ್ನೋದ್ರಲ್ಲೇ ಇರ್ತಾರೆ. ಹೌದು. ನನಗೆ ಸ್ವಲ್ಪ ಸಿಗೋದು ಲೇಟ್ ಆದ್ರೂ ಪರವಾಗಿಲ್ಲ, ನಾನು ಬೇರೆ ಬೇರೆ ವಿಷಯಗಳಿಗೆ ನಿಮ್ಮನ್ನು ತುಂಬಾ ಮಾತಾಡ್ಸೋದಿದೆ. ಜಸ್ಟ್ ನಾನೀಗ ಫೈರ್ ಫ್ಲೈಗೋಸ್ಕರ ನಾನು ನಿಮ್ಮನ್ನ ಮಾತಾಡ್ಸಿರೋದು. Thank you. ಅಂದ್ರೆ ಒಂದಷ್ಟು ನೀವು ಪ್ರಾಮಿಸ್ ಮಾಡ್ಬೇಕು ನಾನು ಸಿಗ್ತೀನಿ ಅಂತ. Definitely. ಹಂಗಾದ್ರೆ ಮಾತ್ರ ಬಿಡ್ತೀನಿ, ಇಲ್ಲಾಂದ್ರೆ ಇನ್ನೊಂದು ವರ್ಷನ್ ಶುರು ಹಚ್ಕೋತೀನಿ. ಇಲ್ಲ, ಡೆಫಿನೆಟ್ಲಿ. ನಿಜವಾಗ್ಲೂ ಸಿಗ್ತೀರಾ? ಪ್ರಾಮಿಸ್. ಆನ್ಲೈನ್ ಕಮಿಟ್ಮೆಂಟ್ ಪ್ರಾಮಿಸ್. ಅಲ್ಲಿದ್ದಾರೆ ವೀಕ್ಷಕರು. ಸೊ ನಾನು ಪಾಪ ಯಾಕೆ ಗೊತ್ತಾ, ಪ್ರೊಡ್ಯೂಸರ್ ಕಷ್ಟ ನಂಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಸಿಕ್ಕಿದಾರೆ ಬಾಚ್ಕೊಂಡ್ಬಿಡೋಣ, ಕಿತ್ಕೊಂಡ್ಬಿಡೋಣ ಅನ್ನೋ ಕ್ಯಾಟಗರಿ ನಾನು ಅಲ್ವೇ ಅಲ್ಲ. ಸಿಗದೆ ಇರಲಿ, ನಿಧಾನಕ್ಕೆ ಸಿಗ್ಲಿ, ಬಟ್ ಅದಕ್ಕೊಂದು ಸಿಚುಯೇಷನ್, ಅದಕ್ಕೊಂದು ಪೂರಕವಾಗಿರೋ ಎನ್ವೈರನ್ಮೆಂಟು, ಅಲ್ಲೊಂದು ಗುಡ್ ಕಂಟೆಂಟ್ನ ಕ್ರಿಯೇಟ್ ಮಾಡೋ ತಾಕತ್ ನನಗಿದೆ. ಸೊ ನಾನು ಆ ಇದನ್ನ ಪ್ರೂವ್ ಮಾಡಬೇಕು, ನೀವು ನನಗೆ ಸಿಗಬೇಕು. ಡೆಫಿನೆಟ್ಲಿ. ನಿಜವಾಗ್ಲೂ ಡೆಫಿನೆಟ್ಲಿ. ನಂಬಲ ನಾನು ನಿಮ್ಮನ್ನ. ಇದಕ್ಕೆ ನಮ್ಮ 7 ಕೋಟಿ ಕನ್ನಡಿಗರ ಸಾಕ್ಷಿ ಇದೆ, ಆಯ್ತಾ? ನೀವು ಸ್ಮೈಲ್ ಮಾಡ್ತಿದ್ದೀರಾ ಅಂಡ್ ನನಗೆ ಮುಖೆ ಅಂದಿದ್ದೀರಾ. ಓಕೆನಾ? ಬಿಡುಗಡೆ ಬಿಟ್ಕೊಡ್ಲಾ? ಹಂಗಾದ್ರೆ ಬಿಡ್ಲಾರ್ದೆ ಬಿಟ್ಕೊಡ್ತಿದ್ದೀನಿ. ಎಷ್ಟೊಂದಿದೆ ಮಾತಾಡೋದಕ್ಕೆ, ಬಟ್ ಇದು ಸಮಯ ಅಲ್ಲ ಅಂತ ನಂಗೆ ಗೊತ್ತು. ಬಟ್ ಅದೇ ಹೇಳಿದ್ನಲ್ಲ, ಅದು ಒಂದು ಕಾಮನ್ ಸೆನ್ಸ್. ಸೊ ಹಂಗಾಗಿ ನಾನು ಬಿಟ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಲವ್ ಯು, ಟೇಕ್ ಕೇರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೂಪರ್ ಡೂಪರ್ ಆಗಲಿ ಸಿನಿಮಾ ಅಂತ ವಿಶ್ ಥ್ಯಾಂಕ್ ಯು. ಮಾಡ್ತೀನಿ ಥ್ಯಾಂಕ್ ಯು ನಮ್ಮ ಸೊ ಮಚ್. ವೀಕ್ಷಕರು. ಹಾಯ್, ನಮ್ಮ ಮೂವಿ ಫೈರ್ಫ್ಲೈ ಸಿನಿಮಾ ಫೈರ್ಫ್ಲೈ ಏಪ್ರಿಲ್ 24ಕ್ಕೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಬಂದ್ಬಿಟ್ಟು ಸಿನಿಮಾ ಥಿಯೇಟರ್ಸ್ ಅಲ್ಲಿ ನೋಡಿ. ಥ್ಯಾಂಕ್ ಯು. ಸೋ ಸ್ವೀಟ್. ನೋಡಿ, ಇಷ್ಟು ಮುದ್ದಾಗಿ ಕರೀತಾ ಇದ್ದಾರೆ, ಥಿಯೇಟ್ರಿಗೆ ಬರ್ದೇ ಇರೋಕ್ಕಾಗುತ್ತಾ? ಆದರೆ ವಂಶಿ ತುಂಬ ಪ್ರಾಮಿಸಿಂಗ್ ಡೈರೆಕ್ಟರ್ ಅಂತ ಮತ್ತೆ ಪ್ರಾಮಿಸಿಂಗ್ ಹೀರೋ ಅಂತ ಪ್ರೂವ್ ಮಾಡಕ್ಕೆ ಹೊರಟಿದ್ದಾರೆ. ನಾವೆಲ್ಲ ಬರೋಣ. ನಾನು 24ಕ್ಕೆ ಥಿಯೇಟ್ರಿಗೆ ಕಾಯ್ದೆ. ನೀವು ಮೈನ್ ಥಿಯೇಟರ್ ಯಾವುದು, ಎಲ್ಲಿ ರಿಲೀಸ್ ಮಾಡ್ತಿದ್ದೀರಾ? ಅದು ಇನ್ನು ಡಿಸೈಡ್ announce ಆಗಿಲ್ಲ. ಮಾಡ್ಬೇಕು. ಓಕೆ, ನಾನು ಅನೌನ್ಸ್ ಮಾಡ್ತೀನಿ. ಆಮೇಲೆ ಅವರು ನಮಗೆ ಹೇಳಿದ ತಕ್ಷಣ ನೀವೆಲ್ಲರೂ ಥಿಯೇಟ್ರಿಗೆ ಬನ್ನಿ, ನಾನು ಕೂಡ ಬರ್ತೀನಿ. ಫಸ್ಟ್ ಡೇ ಫಸ್ಟ್ ಶೋ ನಾವೆಲ್ಲ ಅಪ್ಪಾಜಿ ಬರ್ಡೇನು ಸೆಲೆಬ್ರೇಟ್ ಮಾಡೋಣ, ಸಿನಿಮಾನು ಸೆಲೆಬ್ರೇಟ್ ಮಾಡೋಣ. ಏನಂತೀರಾ? ಹ್ಞೂ ಅಂತಿದ್ದೀರಲ್ಲ? ಎಸ್ ಎಸ್ ಎಸ್, ಎಲ್ಲರೂ ಹ್ಞೂ ಅಂತಿದ್ದಾರೆ. ಓಕೆ, ಟೇಕ್ ಕೇರ್, ಬಾಯ್. 24ಕ್ಕೆ ಮತ್ತೆ ಸಿಗೋಣ. ಓಕೆ, ಬಾಯ್.